ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ ಇತಿ ಗೀತಾವಚನತಃ ಯಃ ಸರ್ವಜ್ಞ ಇತಿ ಶ್ರುತೇಃ. ಭಗವಂತನಿಗೆ ಅಜ್ಞಾನವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಭಗವಂತನಿಗೆ ಅಜ್ಞಾನವನ್ನು ಅವರು ಹೇಳುವ ನಿಮಿತ್ತ ಏನು? ಭಗವಂತನಲ್ಲಿ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಬರಬೇಕು. ಭಗವಂತನು ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞನಾಗಿದ್ದಾನೆ ಅಂದರೆ ಏನರ್ಥ? ಸಕಲ ವಸ್ತುಗಳ ಅದು ವಿಷಯತಾ ಅನ್ನೋದು ಸಂಬಂಧ ಅಂತ. ಸಕಲ ವಸ್ತುಗಳ ಜ್ಞಾನ ಇದ್ದಾಗ ವಿಷಯತಾ ಸಂಬಂಧೇನ ಸಕಲ ವಸ್ತುಗಳ ಸಂಬಂಧ ಪರಮಾತ್ಮನಲ್ಲಿ ಬರುತ್ತೆ. ಅಂದರೆ ಸರ್ವಜ್ಞ ಅಂತಂದರೆ ಭಗವಂತ ಸಕಲ ವಸ್ತುಗಳ ಸಂಬಂಧ ಉಳ್ಳವನು ಅಂತ. ಭಗವಂತನಲ್ಲಿ ಸಕಲ ವಸ್ತುಗಳ ಸಂಬಂಧ ಎಂಬತಕ್ಕಂಥದ್ದು ಹೇಗೆ ಬಂತು ಅಂತಂದರೆ ಅದಕ್ಕೆ ಅವರು ಹೇಳ್ತಕ್ಕಂಥದ್ದು ಅವನಿಗೆ ಸಂಗ ಅಭಾವ ಅಜ್ಞಾನ ಎಂಬತಕ್ಕಂಥದ್ದಿದೆ ಅಂತ. ಭಗವಂತನಿಗೆ ಅವನ ಅಸಂಗ ಭಗವಂತನಿಗೆ ಯಾವ ಪದಾರ್ಥಗಳ ಸಂಬಂಧವೂ ಇಲ್ಲ. ಆದರೆ ಸಂಗಾಭಾವದ ಅಜ್ಞಾನ ಇದೆ. ಆದ್ದರಿಂದಾಗಿ ಏನಾಯಿತು? ಸಂಗಾಭಾವ ಇರೋದು, ಯಾವುದ ಸಂಘವೂ ಇಲ್ಲ. ಸಂಗಾಭಾವದ ಅಜ್ಞಾನ, ಅದರಿಂದ ಏನಾಯಿತು? ಸಕಲ ಪದಾರ್ಥಗಳ ಸಂಬಂಧ ಇದೆ, ಸರ್ವಜ್ಞ ಅಂತ ಈ ರೀತಿಯಲ್ಲಿ ಅವರು ಹೇಳ್ತಾರೆ. ಅದಕ್ಕೆ ಭಗವಂತನಲ್ಲಿ ಅಜ್ಞಾನವನ್ನು ಹೇಳಲಿಕ್ಕೆ ಬರೋದಿಲ್ಲ. ಸಂಘಾಭಾವದ ಅಜ್ಞಾನದಿಂದ ಭಗವಂತನಿಗೆ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಬರುತ್ತೆ ಎಂಬುದಾಗಿ ಅವರು ಹೇಳ್ತಕ್ಕಂಥದ್ದು. ಅದನ್ನು ಹೇಳ್ತಾ ಇದ್ದೇವೆ ನಾವು. ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಭಗವಂತ ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾನೆ. ಅಹಂ ತಾನಿ ಸರ್ವಾಣಿ ವೇದ, ಎಲ್ಲವನ್ನು ನಾನು ತಿಳಿದಿದ್ದೇನೆ. ನ ತ್ವಂ ವೇತ್ತ, ನೀನು ತಿಳಿದಿಲ್ಲ ಅಂತ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತಪಚ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ ಅಂತ. ನಾನು ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡಿದ್ದೇನೆ. ಅದು ಕೇವಲ ಈ ದ್ವಾಪರ ಯುಗದಲ್ಲಿ ಅಲ್ಲ, ಹಿಂದೆ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ. ಜನ್ಮ ಅಂತಂದರೆ ಭಗವಂತನಿಗೆ ಹುಟ್ಟು ಅಂತ ಅರ್ಥ ಅಲ್ಲ, ಅವತಾರಗಳು ಅಂತ ಅರ್ಥ. ಅನೇಕ ಅವತಾರಗಳನ್ನು ನಾನು ಮಾಡಿದ್ದೇನೆ. ನಿನಗೆ ಅನೇಕ ಹುಟ್ಟು ಬಂದಿದೆ. ಜನ್ಮಾನಕ್ಕೆ ಎರಡರ್ಥ. ಭಗವಂತನಿಗಾಗಬೇಕಾದರೆ ಅವತಾರ ಅಂತ ಅರ್ಥ, ಅರ್ಜುನನಿಗಾಗಬೇಕಾದರೆ ಜನ್ಮ ಹುಟ್ಟು ಅಂತ ಅರ್ಥ. ಅರ್ಜುನನಿಗೆ ಅನೇಕ ಜನ್ಮಗಳು, ಅನೇಕ ಬಾರಿ ಹುಟ್ಟಿದ್ದಾನೆ. ಅದನ್ನು ನೀನು ತಿಳಿದಿಲ್ಲ ಅಂತ. ಇಲ್ಲಿ ಭಗವಂತ ನಾನು ತಿಳಿದಿದ್ದೇನೆ ಅಂತ ತನ್ನಲ್ಲಿ ಸರ್ವಜ್ಞತ್ವವನ್ನು ಹೇಳ್ತಾ ಇದ್ದಾನೆ. ಯಾವಾಗ ಪರಮಾತ್ಮ ಸ್ವತಃ ತಾನೇ ತನ್ನಲ್ಲಿ ಸರ್ವಜ್ಞತ್ವವನ್ನು ಹೇಳಿಕೊಂಡಿದ್ದಾನೋ ಆದ್ದರಿಂದ ಅವನಲ್ಲಿ ಅಜ್ಞಾನವನ್ನು ಹೇಳಲಿಕ್ಕೆ ಬರೋದಿಲ್ಲ. ಸಂಗಾಭಾವ ಅಜ್ಞಾನ ಭಗವಂತನಿಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಒಂದು. ಎರಡನೇದು ಯಸ್ಸರ್ವಜ್ಞ ಇತಿ ಶ್ರುತೇ. ಯಸ್ಸರ್ವಜ್ಞ ಸ ಸರ್ವವಿತ್ ಅಂತ ಶ್ರುತಿ ಎಂಬತಕ್ಕಂಥದ್ದಿದೆ. ಈ ಶ್ರುತಿಯು ಕೂಡ ಏನು ಹೇಳ್ತಾ ಇದೆ? ಪರಮಾತ್ಮ ಸರ್ವಜ್ಞ ಅಂತ. ಹಾಗಾದರೆ ಪರಮಾತ್ಮನನ್ನು ಪೌರುಷೇಯ ವಾಕ್ಯದಿಂದಲೂ ಸರ್ವಜ್ಞ ಅಂತ ತಿಳಿಬಹುದು, ಅಪೌರುಷೇಯ ವಾಕ್ಯದಿಂದಲೂ ಭಗವಂತನನ್ನು ಸರ್ವಜ್ಞ ಅಂತ ತಿಳಿಲಿಕ್ಕಾಗ್ತಾ ಇದೆ. ಆದ್ದರಿಂದಾಗಿ ಭಗವಂತನಲ್ಲಿ ಅಜ್ಞಾನವನ್ನು ಹೇಳಲಿಕ್ಕೆ ಬರೋದಿಲ್ಲ. ತಾನ್ಯಹಂ ವೇದ ಸರ್ವಾಣಿ, ಅಹಂ ನಾನು, ತಾನಿ ಸರ್ವಾಣಿ ಆ ಎಲ್ಲ ನನ್ನ ಅವತಾರಗಳನ್ನು ನಿನ್ನ ಜನ್ಮಗಳನ್ನು ವೇದ ತಿಳಿದಿದ್ದೇನೆ. ತ್ವಂ ನೀನು, ತಾನಿ ಸರ್ವಾಣಿ ಆ ಎಲ್ಲ ನನ್ನ ಅವತಾರಗಳನ್ನು ನಿನ್ನ ಜನ್ಮಗಳನ್ನು ನ ವೇತ್ಥ ತಿಳಿದಿಲ್ಲ. ಪರಂತಪ ಅಂತ ಶತ್ರುಗಳನ್ನು ಹಿಂಸೆ ಮಾಡುವ ಅಥವಾ ಶತ್ರುಗಳನ್ನು ಸಂಹಾರ ಮಾಡುವಂಥ ಸಾಮರ್ಥ್ಯವುಳ್ಳಂತಹ ಅರ್ಜುನನೇ ಅಂತ ಸಂಬೋಧನೆ ಮಾಡಿದ್ದು. ಇತಿ ಈ ರೀತಿಯಾದ ಗೀತಾವಚನತಃ
ಗೀತಾವಾಕ್ಯದಿಂದ ಯಸ್ಸರ್ವಜ್ಞ ಯಸ್ಸರ್ವಜ್ಞ ಎಂಬತಕ್ಕಂತಹ ಇತಿ ಈ ರೀತಿಯಾದ ಶ್ರುತಿಯಿಂದಲೂ ಕೂಡ ಪರಮಾತ್ಮನು ಸರ್ವಜ್ಞ ಎಂಬುದಾಗಿ ತಿಳಿದು ಬರ್ತಾ ಇದ್ದಾನೆ. ಆದ್ದರಿಂದ ಭಗವಂತನಲ್ಲಿ ಅಜ್ಞಾನವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಅಹಂ ನಾನು ತಾನಿ ಸರ್ವಾಣಿ ಆ ಎಲ್ಲ ಅವತಾರಗಳನ್ನು ನಿನ್ನ ಜನ್ಮಗಳ ಹುಟ್ಟುವಿಕೆಯನ್ನು ವೇದ ತಿಳಿದಿದ್ದೇನೆ. ಪರಂತಪ ಶತ್ರುಗಳನ್ನು ಹಿಂಸಿಸುವ ಅರ್ಜುನನೇ ತ್ವಂ ನೀನು ತಾನಿ ಸರ್ವಾಣಿ ನನ್ನ ಎಲ್ಲ ಅವತಾರಗಳನ್ನು ನಿನ್ನ ಎಲ್ಲ ಹುಟ್ಟನ್ನು ನ ವೇತ್ಥ ತಿಳಿದಿಲ್ಲ. ಇತಿ ಈ ರೀತಿಯಾದ ಗೀತಾವಚನತಃ ಗೀತಾವಾಕ್ಯದಿಂದಲೂ ಯಸ್ಸರ್ವಜ್ಞ ಇತಿ ಯಸ್ಸರ್ವಜ್ಞ ಎಂಬತಕ್ಕಂತಹ ಶ್ರುತೇ ವೇದವಾಕ್ಯದಿಂದಲೂ ಪರಮಾತ್ಮನು ಸರ್ವಜ್ಞ ಎಂಬುದಾಗಿ ತಿಳಿದು ಬರ್ತಾ ಇದ್ದಾನೆ. ಭಗವತಿ ಅಜ್ಞಾನ ಅಸಂಭವಾಯ ಉದೀರಿತ ಶ್ರುತಿಸ್ಮೃತಿ ವಿರೋಧೇನ ಜೀವಾಜ್ಞಾನ ಸಾಧಕ ಪ್ರತ್ಯಕ್ಷ ವಿರೋಧೇನ ಚ ಪರೇಣ ಬ್ರಹ್ಮಣೆ ಅಜ್ಞಾನ ಸಾಧನಾಯ ಉದೀರಿತ ಅನುಮಾನ ಅನ್ಯಪಿ ಬಾಧಿತ ವಿಷಯಾಣಿ ಇತ್ಯಾಹ ಅಂತ. ಭಗವಂತನಲ್ಲಿ ಅಜ್ಞಾನವನ್ನು ಸಾಧನೆ ಮಾಡಲಿಕ್ಕೆ ಅವರು ಅನುಮಾನವನ್ನು ಪ್ರಯೋಗ ಮಾಡ್ತಾರೆ. ಆ ಪರೋದೀರಿತ ಅನುಮಾನಾನಿ ಭಗವಂತನಲ್ಲಿ ಅಜ್ಞಾನವನ್ನು ಸಾಧನೆ ಮಾಡಲಿಕ್ಕೆ ಅವರು ಹೇಳುವಂತಹ ಅನುಮಾನಗಳಿದೆಯಲ್ಲ ಅದು ಬಾಧಿತ ವಿಷಯಕ ಪ್ರಮಾಣ ಬಾಧವುಳ್ಳದ್ದಾಗಿದೆ ಅಂತ. ಅದು ಹೇಗೆ? ಎರಡು ರೀತಿಯಲ್ಲಿ. ಒಂದು, ಭಗವಂತನಲ್ಲಿ ಅಜ್ಞಾನವನ್ನು ಹೇಳಿದರೆ ಆವಾಗ ಭಗವಂತನಲ್ಲಿ ಅಜ್ಞಾನ ಇಲ್ಲ, ಭಗವಂತ ಸರ್ವಜ್ಞನಾಗಿದ್ದಾನೆ ಎಂಬತಕ್ಕಂಥ ವಾಕ್ಯದಿಂದ. ಈಗ ಹೃದಯ ವನ್ಯಮಾನ್ ಧೂಮಾತ್ ಅಂತ ಸಾಧನೆ ಮಾಡೋದು. ಸರೋವರದಲ್ಲಿ ಬೆಂಕಿ ಇದೆ, ಹೊಗೆ ಇರೋದ್ರಿಂದ ಅಲ್ಲಿ ಹೊಗೆಯೂ ಇಲ್ಲ, ಅದು ಚಳಿಗಾಲ ಆಗಿತ್ತು, ಅದರಿಂದಾಗಿ ಮಂಜು ಬೀಳ್ತಾ ಇತ್ತು, ಅದು ಹೊಗೆಯಂತೆ ಕಾಣ್ತಾ ಇತ್ತು. ಆದ್ದರಿಂದ ಹೇಳೋದು ನಾವು ಈಗ ಏನಂತ, ಸರೋವರದಲ್ಲಿ ಹೊಗೆ ಇದೆ, ಅದರಿಂದ ಬೆಂಕಿ ಇದೆ ಅಂತ. ಇದಕ್ಕೇನು ದೋಷ? ಇದಕ್ಕೆ ಬಾಧ ದೋಷ ಅಂತ. ಯಾಕೆ? ಎಲ್ಲರಿಗೂ ಕೂಡ ಸರೋವರದಲ್ಲಿ ಬೆಂಕಿ ಇಲ್ಲ ಎಂಬತಕ್ಕಂತಹ ಜ್ಞಾನ ಇದೆ. ಹೃದಯ ವನ್ಯಭಾವವಾನ್ ಎಂಬತಕ್ಕಂತಹ ಜ್ಞಾನ ಎಲ್ಲರಿಗೂ ಇದೆ. ಅಂದರೆ ಹೃದಯ ವನ್ಯಭಾವವಾನ್ ಅಂತ ಜ್ಞಾನ ಇರೋದರಿಂದ ಹೃದಯ ವನ್ಯಮಾನ್ ಅಂತ ಸಾಧನೆ ಮಾಡಿದರೆ ಈ ಅನುಮಾನಕ್ಕೆ ದೋಷ ಏನು? ಪ್ರಮಾಣ ಬಾಧ ಅಂತ ಹೇಳ್ತಾರೆ. ಹಾಗೆ ಭಗವಂತನಲ್ಲಿ ಅಜ್ಞಾನವನ್ನು ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಯಸ್ಸರ್ವಜ್ಞ ಎಂಬುದಾಗಿ ಭಗವಂತನಲ್ಲಿ ಸರ್ವಜ್ಞತ್ವ ಇದೆ, ಅಜ್ಞಾನ ಇಲ್ಲ ಅಂತ ಹೇಳ್ತಾ ಇದೆ. ಹಾಗೆಯೇ ಗೀತಾವಚನದಲ್ಲಿಯೂ ಕೂಡ ಪರಮಾತ್ಮನನ್ನು ಸರ್ವಜ್ಞ ಅಂತ ಹೇಳ್ತಿರೋದ್ರಿಂದ ಅಜ್ಞಾನ ಇಲ್ಲ ಅಂತ ಹೇಳ್ತಾ ಇದೆ. ಒಂದು ವೇಳೆ ನೀವು ಭಗವಂತನಲ್ಲಿ ಅಜ್ಞಾನವನ್ನು ಸಾಧನೆ ಮಾಡ್ತೀರಾ ಅಂತಂದರೆ ಶ್ರುತಿ ಸ್ಮೃತಿಗಳಿಂದ ವಿರೋಧ ಬರ್ತಾ ಇದೆ, ಅರ್ಥಾತ್ ಬಾಧ ದೋಷ ಎಂಬತಕ್ಕಂಥದ್ದಿದೆ ಅಂತ ಒಂದು. ಎರಡನೇದು, ಅಜ್ಞಾನ ಯಾರಲ್ಲಿದೆ ಅಂತ ಸಿದ್ಧವಾಗಿದೆ? ಜೀವನಲ್ಲಿದೆ ಅಂತ ಸಿದ್ಧವಾಗಿದೆ. ಅಹಂ ಅಜ್ಞಃ ಅಂತ. ಜೀವನಿಗೆ ನಾನು ಅಜ್ಞಾನವುಳ್ಳವನು ಅಂತ ಜ್ಞಾನ ಇದೆಯೋ ಇಲ್ವೋ? ಇದೆ. ಅದನ್ನು ಮುಂದೆ ಹೇಳ್ತಾರೆ. ಅಂದರೆ ಅಹಮಜ್ಞಃ ಎಂಬುದಾಗಿ ಅಜ್ಞಾನ ಜೀವನಲ್ಲಿರೋದ್ರಿಂದ, ಜೀವನಲ್ಲಿದೆ ಅಂತ ಸಿದ್ಧ ಆಗಿರೋದ್ರಿಂದ, ಒಂದು ವೇಳೆ ನೀವು ಪರಮಾತ್ಮನಲ್ಲಿ ಅಹಮಜ್ಞಃ ಎಂಬತಕ್ಕಂತಹ ಪ್ರತೀತಿಯಿಂದಲೇ ಅಜ್ಞಾನವನ್ನು ಸಾಧನೆ ಮಾಡಲಿಕ್ಕೆ ಹೋಗ್ತೀರಾ ಅಂತಂದರೆ ಅವಾಗ ಪುನಃ ಪ್ರತ್ಯಕ್ಷ ವಿರೋಧ ಅಥವಾ ಪ್ರಮಾಣ ಬಾಧ ಎಂಬತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ. ಭಗವತಿ ಅಜ್ಞಾನ ಅಸಂಭವಾಯ ಉದೀರಿತ ಶ್ರುತಿಸ್ಮೃತಿ ವಿರೋಧೇನ ಭಗವಂತನಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಬರೋದಿಲ್ಲ ಎಂಬುದಾಗಿ ಸಾಧನೆ ಮಾಡಲಿಕ್ಕೋಸ್ಕರ ಏನು ಹೇಳಿದರು? ಶ್ರುತಿ ಮತ್ತು ಸ್ಮೃತಿಗಳ ವಿರೋಧವನ್ನು ಹೇಳಿದ್ದಾರೆ. ವಿರೋಧೇನ ಜೀವ ಅಜ್ಞಾನ ಸಾಧಕ ಪ್ರತ್ಯಕ್ಷ ವಿರೋಧೇನ ಚ. ಜೀವನಲ್ಲಿ ಅಜ್ಞಾನ ಇದೆ ಎಂಬುದಾಗಿ ಅಹಮಜ್ಞಃ ಎಂಬತಕ್ಕಂತಹ ಪ್ರತ್ಯಕ್ಷವೂ ಇದೆ. ಹೀಗೆ ಜೀವನಲ್ಲಿ ಅಜ್ಞಾನ ಸಾಧಕವಾದ ಪ್ರತ್ಯಕ್ಷ ವಿರೋಧ ಬರುತ್ತೆ ಭಗವಂತನಲ್ಲಿ ಅಜ್ಞಾನವನ್ನು ಒಪ್ಪಿದರೆ. ಪರೇಣ ಬ್ರಹ್ಮಣಿ ಅಜ್ಞಾನ ಸಾಧನಾಯ ಉದೀರಿತಾನಿ. ಇತರರು ಮಾಯಾವಾದಿಗಳು ಭಗವಂತನಲ್ಲಿ ಅಜ್ಞಾನವನ್ನು ಸಾಧನೆ ಮಾಡಲಿಕ್ಕೆ ಪ್ರಯೋಗ ಮಾಡಿರುವಂತಹ ಹೇಳಿರುವಂತಹ ಅನುಮಾನಗಳಿದ್ದಾವಲ್ಲ ಅವುಗಳಿಗೆ ಬಾಧಿತ ವಿಷಯಾಣಿ ಇತ್ಯಾಹ.
ಅದು ಬಾಧಿತವಾದ ವಿಷಯವುಳ್ಳವುಗಳು, ಅರ್ಥಾತ್ ಅನುಮಾನಕ್ಕೆ ಬಾಧದೋಷ ಇದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಹಂ ಇತಿ ತಾನ್ಯಹಂ ಇತಿ ತ್ವತ್ಪ್ರತ್ಯಕ್ಷಂ. ಮುಂದಿನ ಇದರದ್ದು ಅಹಮಜ್ಞ ಇತಿ ಪ್ರೋಕ್ತಂ ತ್ವತ್ಪ್ರತ್ಯಕ್ಷಂ ನ ಮತ್ಪ್ರಭೋ ಅನುಮಾಯಾಶ್ಚ ಬಾಧೋಭೂತ್ ಆಗಮೋನ್ಯಾರ್ಥಮಾಗಮತೆ. ಅಹಮಜ್ಞ ಎಂಬತಕ್ಕಂತಹ ಪ್ರತೀತಿಯನ್ನಿಟ್ಟುಕೊಂಡು ಭಗವಂತನಲ್ಲಿ ಅಜ್ಞಾನ ಇದೆ ಅಂತ ಹೇಳ್ತಾರೆ. ಅಹಂ ಅಂದರೆ ಅಹಂ ಅಂದರೆ ಯಾರು? ನಾನು ಅಂದರೆ ಯಾರು? ಅಲ್ಲ, ಅವ್ರ ಮತ ಪ್ರಕಾರ ಬ್ರಹ್ಮಚಿತ್ ಅಂತ. ಅಹಂ ಅಂದರೆ ಯಾರು? ಅಹಂ ಅಂತಂದರೆ ಅಹಂ ಪ್ರತ್ಯಯ ವೇದ್ಯನಾಗಿರ್ತಕ್ಕಂಥವನು ಬ್ರಹ್ಮಚಿತ್ ಅಂತ ಅವ್ರ ಮತ ಪ್ರಕಾರ, ಅವರ ಅಭಿಪ್ರಾಯ. ಅಂದರೆ ಅಹಮಜ್ಞ ಅಂದರೆ ಯಾರು? ಅಹಂ ಶಬ್ದವಾಚ್ಯನಾದ ಬ್ರಹ್ಮ, ಅವನು ಅಜ್ಞಾನಿ ಅಂತ ಅವ್ರು ಹೇಳ್ತಾರೆ. ಆದರೆ ಅಹಮಜ್ಞಾನ ಪ್ರತೀತಿ ಇರೋದು ಯಾರಿಗೆ? ಬ್ರಹ್ಮನಿಗೋ ಜೀವನಿಗೋ? ಜೀವನಿಗಿರೋದು. ಬ್ರಹ್ಮನಿಗೆ ಅಹಮಜ್ಞ ಪ್ರತೀತಿ ಇಲ್ಲವೇ ಇಲ್ಲ. ಆದ್ದರಿಂದ ಭಗವಂತನಿಗೆ ಅಹಮಜ್ಞ ಎಂಬುದಾಗಿ ಪ್ರತೀತಿ ಇಲ್ಲ, ಜೀವನಿಗೆ ಅಹಮಜ್ಞ ಪ್ರತೀತಿ ಇರೋದು. ಅದರಿಂದ ತ್ವತ್ಪ್ರತ್ಯಕ್ಷಂ ನ ಮತ್ಪ್ರಭೋ, ನೀನು ಹೇಳುವಂತಹ ಅಹಮಜ್ಞ ಎಂಬತಕ್ಕಂತಹ ಪ್ರತೀತಿ ಪ್ರತ್ಯಕ್ಷ ಇದಿರೋದು ನ ಮತ್ಪ್ರಭೋ, ನನ್ನ ಸ್ವಾಮಿಯಾದ ಪರಮಾತ್ಮನಿಗೆ ಅಹಮಜ್ಞ ಪ್ರತೀತಿ ಇಲ್ಲ. ಮತ್ತೇನಿದೆ? ತಾನ್ಯಹಂ ವೇದ ಸರ್ವಾಣಿ ಅಂತಿದೆ, ಹೊರತು ಅಹಮಜ್ಞ ಅಂತ ಇಲ್ಲವೇ ಇಲ್ಲ. ಅದರಿಂದ ಅನುಮಾಯಾಶ್ಚ ಬಾಧ, ನೀವು ಪರಮಾತ್ಮನಲ್ಲಿ ಅಜ್ಞಾನ ಸಾಧನೆ ಮಾಡುವ ಅನುಮಾನ ಪ್ರಯೋಗ ಮಾಡ್ತೀರಾ ಅಂತಂದರೆ ಅದಕ್ಕೆ ಬಾಧದೋಷ ಎಂಬತಕ್ಕಂಥದ್ದಿದೆ. ಆಮೇಲೆ ಆಗಮ ಅನ್ಯಾರ್ಥಂ ಆಗಮತ್ ಅಂತ. ಈ ಜಗತ್ತು ಆವಿದ್ಯಕ ಅಂತಿದೆ. ಏನಂತ? ಈ ಜಗತ್ತೆಲ್ಲವೂ ಕೂಡ ಮಾಯೆಯಿಂದ ಕಲ್ಪಿತವಾದದ್ದು ಅಂತ. ಮಾಯಾಂತು ಪ್ರಕೃತಿಂ ವಿದ್ಯಾತ್, ಮಾಯಿನಂತು ಮಹೇಶ್ವರಂ ಅಂತ ಆವಿದ್ಯಕ ಅಂತ ಹೇಳ್ತಾರಲ್ಲ, ಅದಕ್ಕೇನರ್ಥ? ಅನ್ಯಾರ್ಥಮಗವತ್. ವೇದಕ್ಕೆ ಬೇರೆ ಅರ್ಥ ಆ ಶ್ರುತಿ ವಾಕ್ಯಕ್ಕೆ. ಯಾಕೆ? ಶ್ರುತಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಮಾಯಾ ಶಬ್ದಕ್ಕೆ ಅವಿದ್ಯಾ ಅಂತ ಅರ್ಥ ಅಲ್ಲ, ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಮಾಯಿ ಅಂದ್ರೆ ಏನರ್ಥ? ಭಗವಂತ ಪ್ರಕೃತಿಗೆ ನಿಯಾಮಕ ಅಂತ ಅರ್ಥ. ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್ ಮಾಯಿನಂತೂ ಮಹೇಶ್ವರಂ ಎಂಬತಕ್ಕಂಥ ಶ್ರುತಿಯನ್ನು ಇಟ್ಕೊಂಡು ಈ ಜಗತ್ತು ಅದು ಮಾಯಿಕಾ ಅಂತಿದೆ ಅಂತಂದರೆ ಏನರ್ಥ? ಮಾಯೆಯಿಂದ ಹುಟ್ಟಿದ್ದು ಅಂತ ಅರ್ಥ ಅಲ್ಲ. ಜಗತ್ತು ಮಾಯೆಯಿಂದ ಆದದ್ದು ಅಂದರೆ ಪ್ರಕೃತಿಯಿಂದ ಆದದ್ದು. ಭಗವಂತ ಮಾಯಿ ಅಂದರೆ ಏನರ್ಥ? ಭಗವಂತ ಅಜ್ಞಾನ ಪ್ರಕೃತಿಗೆ ನಿಯಾಮಕ ಅಂತ ಅರ್ಥ. ಆದ್ದರಿಂದ ಶ್ರುತಿ ಎಂಬತಕ್ಕಂಥದ್ದು ಬೇರೆ ಅರ್ಥವನ್ನು ಹೇಳ್ತಾ ಇದೆ ಎಂಬುದಾಗಿ ನಾವು ಹೇಳಿದ್ದೇವೆ. ಆದ್ದರಿಂದ ಭಗವಂತನಲ್ಲಿ ಅಜ್ಞಾನವನ್ನು ಆಗಮದಿಂದಲೂ ಹೇಳಲಿಕ್ಕೆ ಬರಲ್ಲ, ಅನುಮಾನದಿಂದಲೂ ಹೇಳಲಿಕ್ಕೆ ಬರೋದಿಲ್ಲ. ಅನುಮಾನದಿಂದ ಹೇಳಿದರೆ ಬಾಧದೋಷ ಇದೆ, ಆಗಮಕ್ಕೆ ಬೇರೆ ಅರ್ಥ ಇದೆ. ಆದ್ದರಿಂದ ಭಗವಂತನಲ್ಲಿ ಅಜ್ಞಾನ ಸಿದ್ಧ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತ್ವತ್ಪ್ರತ್ಯಕ್ಷ ಅಹಮಜ್ಞ ಇತಿ, ನಾನು ಅಜ್ಞಾನಿ ಎಂಬತಕ್ಕಂತಹ ತ್ವತ್ಪ್ರತ್ಯಕ್ಷಂ, ನೀನು ಹೇಳುವಂತಹ ಪ್ರತ್ಯಕ್ಷವು ಮತ್ಪ್ರಭೋ, ನನ್ನ ಸ್ವಾಮಿಯಾದ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಅನುಮಾಯಾಶ್ಚ, ಅಜ್ಞಾನ ಸಾಧಕವಾದ ಅನುಮಾನಕ್ಕೆ ಬಾಧದೋಷವು ಅಭೂತ್ ಇದೆ. ಆಗಮ, ಜಗತ್ತು ಮಾಯೆಯಿಂದ ಕಲ್ಪಿತವಾದದ್ದು ಎಂಬತಕ್ಕಂತಹ ಶ್ರುತಿಯು ಅನ್ಯಾರ್ಥಮಗಮತ್, ಬೇರೆಯೇ ಅರ್ಥವನ್ನು, ಪ್ರಕೃತಿಯಿಂದ ಹುಟ್ಟಿದ್ದು ಎಂಬತಕ್ಕಂಥ ಅರ್ಥವನ್ನು ಅಗಮತ್ ಹೊಂದಿದೆ. ಅಹಮಜ್ಞ ಇತಿ, ನಾನು ಅಜ್ಞಾನಿ, ಅಹಮಜ್ಞ ಎಂಬತಕ್ಕಂತಹ ಪ್ರೋಕ್ತಂ, ನೀನು ಹೇಳಿರ್ತಕ್ಕಂತಹ ತ್ವತ್ಪ್ರತ್ಯಕ್ಷಂ, ನಿನಗೆ ಇರ್ತಕ್ಕಂಥ ಪ್ರತ್ಯಕ್ಷ, ನೀನು ಅಜ್ಞಾನಿ ಅಂತ ಹೇಳ್ತಾ ಇದ್ದಾರೆ. ತ್ವತ್ಪ್ರತ್ಯಕ್ಷಂ, ನಿನಗೆ ಇರ್ತಕ್ಕಂತಹ ಈ ಪ್ರತ್ಯಕ್ಷವು ಮತ್ಪ್ರಭೋ, ನನಗೆ ಸ್ವಾಮಿಯಾದ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಏನಾಯಿತು? ಅನುಮಾಯಾಹ, ಭಗವಂತನಲ್ಲಿ ಅಜ್ಞಾನ ಇದೆ ಎಂಬುದಾಗಿ ಸಾಧನೆ ಮಾಡತಕ್ಕಂಥ ಅನುಮಾನಕ್ಕೆ ಬಾಧದೋಷವು ಅಭೂತ್ ಉಂಟಾಯಿತು.
ಆಗಮ ಜಗತ್ತು ಆವಿದ್ಯಕ ಎಂಬುದಾಗಿ ಹೇಳ್ತಕ್ಕಂತಹ ವೇದವಾಕ್ಯವು ಅನ್ಯಾರ್ಥಂ ಜಗತ್ತು ಪ್ರಕೃತಿಯಿಂದ ಉತ್ಪತ್ತಿಯನ್ನು ಹೊಂದಿದ್ದು ಎಂಬತಕ್ಕಂಥ ಅರ್ಥವುಳ್ಳದ್ದಾಗಿ ಅಗಮತ್ ಆಗುತ್ತಾ ಇದೆ. ನನ್ನ ಸ್ವಾಮಿಯಾದ, ಅವನಿಗೆ ಸ್ವಾಮಿ ಅಲ್ಲ, ಅವನೇ ಆ ಪ್ರಭು. ಅವರಲ್ಲಿ ಅಭೇದ ಇರೋದರಿಂದ ಹೇಳ ತ್ವತ್ಪ್ರತ್ಯಕ್ಷಂ ಅಂತಿದೆ. ಅದಕ್ಕೇನರ್ಥ? ಜೀವಸ್ಯ ತವ ಪ್ರತ್ಯಕ್ಷಂ, ಜೀವನಾದ ನಿನಗಿರುವಂತಹ ಪ್ರತ್ಯಕ್ಷ ಅಂತ ಅರ್ಥ. ಅಹಮಜ್ಞ ಅಂತಿರೋದು ಯಾರಿಗೆ? ಜೀವನಿಗಿರೋದು. ಅಂದರೆ ಬ್ರಹ್ಮನಿಗೆ ಇದನ್ನು ಇಟ್ಕೊಂಡು ಅವಿದ್ಯೆಯನ್ನು ಅಜ್ಞಾನವನ್ನು ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಅನುಮಾಯ ಅಜ್ಞಾನ ಸಾಧಕ ಅನುಮಾಯ ಅಜ್ಞಾನವನ್ನು ಸಾಧನೆ ಮಾಡತಕ್ಕಂತಹ ಅನುಮಾನಕ್ಕೆ ಅಂತರ್ಥ. ಆಗಮ ಅಜ್ಞಾನ ಸಾಧಕತ್ವೇನ ಅಭಿಮತಃ ಆಗಮ. ಆಗಮ ಅಂತಂದರೆ ಭಗವಂತನಲ್ಲಿ ಅಜ್ಞಾನ ಇದೆ ಅಂತ ಹೇಳಲಿಕ್ಕೆ ಆಗಮವನ್ನು ಅವರು ಪ್ರಮಾಣವನ್ನು ಹೇಳ್ತಾರೆ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಮಾಯಿ ಅಂತಂದರೆ ಅಜ್ಞಾನವುಳ್ಳವನು ಎಂಬುದಾಗಿ ಅವರ ಅರ್ಥವನ್ನು ಹೇಳ್ತಾರೆ ಈ ಆಗಮ. ಪ್ರತ್ಯಕ್ಷಾದಿ ವಿರೋಧೇ ಸತಿ ಆಗಮಸ್ಯ ಅನ್ಯಾರ್ಥಕಥನಂ ಯಜಮಾನ ಪ್ರಸ್ತರ ಇತ್ಯಾದು ಸರ್ವಜನ ಸಂಪ್ರತಿಪನ್ನಮಿತಿ ಭಾವ. ಯಾವಾಗ ಪ್ರತ್ಯಕ್ಷ ಅನುಮಾನ ಆಗಮ ಇವುಗಳ ವಿರೋಧ ಎಂಬತಕ್ಕಂಥದ್ದು ಬರ್ತಾ ಇದೆಯೋ ಆಗ ವೇದಕ್ಕೆ ಬೇರೆ ಅರ್ಥವನ್ನು ಹೇಳಬೇಕು ಎಂಬತಕ್ಕಂಥದ್ದು ಕಂಡಿದೆ. ಎಲ್ಲಿ? ಯಜಮಾನ ಪ್ರಸ್ತರ ಅಂತ ವಾಕ್ಯ ಇದೆ. ಇದು ವೇದವಾಕ್ಯ. ಪ್ರಸ್ತರ ಅಂದರೆ ದರ್ಭಮುಷ್ಟಿ ಅಂತ ಅರ್ಥ. ಯಜಮಾನ, ಯಜ್ಞದ ಯಜಮಾನ ಯಾರು? ದರ್ಭಮುಷ್ಟಿ ಅಂತ. ಹೌದಾ? ಯಜ್ಞದ ಯಜಮಾನ ದರ್ಭದ ಮುಷ್ಟಿ ಅಂತ ಅರ್ಥನಾ? ಅಲ್ಲ. ಹಾಗಾದರೆ ದರ್ಭಮುಷ್ಟಿಗೂ ಯಜಮಾನನಿಗೂ ಅಭೇದ. ದರ್ಭೆಯೇ ಯಜಮಾನ ಅಂತ ಹೇಳಿದಂಗೆ ಆಯಿತು. ಜಡವಾದ ದರ್ಭೆ ಯಜಮಾನನ ಅಲ್ಲ. ಹಾಗಾದರೆ ಯಜಮಾನ ಪ್ರಸ್ತರ ಎಂಬುದಾಗಿ ಯಜಮಾನನೇ ಜಡವಾದ ದರ್ಭಮುಷ್ಟಿ ಅಂತ ಶ್ರುತಿ ಹೇಳ್ತಾ ಇದೆ. ಅದಕ್ಕೇನರ್ಥ? ಆ ದರ್ಭಮುಷ್ಟಿ ಎಂಬತಕ್ಕಂಥದ್ದು ಯಜಮಾನನ ಪ್ರತಿನಿಧಿ ಅಂತ ಅರ್ಥ. ಯಜ್ಞದಲ್ಲೆಲ್ಲ ಪುರೋಹಿತರು ಮಾಡ್ತಾ ಇರ್ತಾರೆ. ಯಜಮಾನ ಮಾಡಬೇಕು, ಯಜಮಾನನಿಗೆ ಗೊತ್ತಿಲ್ಲ. ಅದಕ್ಕೇನು ಮಾಡ್ತಾರೆ? ದರ್ಭೆಯನ್ನು ಮುಟ್ಕೋ ಅಂಥೇಳಿ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಅವ್ರು ಮಾಡ್ತಾ ಇರ್ತಾರೆ. ಹಾಗಾದರೆ ಯಜಮಾನ ಧರ್ಮಮುಷ್ಟಿ ಅಂತ ಅರ್ಥನ? ಅಲ್ಲ. ಶ್ರುತಿ ಹೇಳ್ತಾ ಇದೆ ಯಜಮಾನನೇ ದರ್ಭೆಯ ಮುಷ್ಟಿ ಅಂತ. ಜಡವಾದ ದರ್ಭೆಯ ಮುಷ್ಟಿ ಯಜಮಾನ ಅಲ್ಲ. ಹಾಗಾದರೆ ಯಜಮಾನನ ಪ್ರತಿನಿಧಿ ಅಂತ ಅರ್ಥ. ಅಲ್ಲಿ ಬೇರೆ ಅರ್ಥವನ್ನು ಮಾಡಿದ್ದು ಕಂಡಿದೆ. ಎಲ್ಲಿ ಅಭೇದ ಎಂಬತಕ್ಕಂಥದ್ದು ಬಾಧಿತವಾಗಿದೆಯೋ ಅನ್ಯಾರ್ಥವನ್ನು ಮಾಡಿದ್ದು ಕಂಡಿದೆ. ಹಾಗೆ ಇಲ್ಲಿಯೂ ಕೂಡ ಮಾಯಿನಂತು ಮಹೇಶ್ವರಂ ಅಂತಿದೆ. ಭಗವಂತ ಮಾಯಿ ಅಂದರೆ ಅವಿದ್ಯೆ ಉಳ್ಳವನು ಅಂತ ಅರ್ಥ ಅಲ್ಲ, ಮತ್ತು ಪ್ರಕೃತಿ ನಿಯಾಮಕ ಅಂತ ಅರ್ಥವನ್ನು ಮಾಡಬೇಕು ಅಂತ ಅರ್ಥ. ಯಾವುದು? ಯಾವಾಗ? ಮುಖ್ಯಾರ್ಥವೇ? ಹಾಂ, ಅವರು ಮುಖ್ಯಾರ್ಥ ಅವಿದ್ಯಾ ಅಂತ ಹೇಳ್ತಾರೆ. ನಾವು ಹೇಳ್ತಾ ಇದ್ದೇವೆ ಮಾಯಾ ಶಬ್ದಕ್ಕೆ ಪ್ರಮಾಣವನ್ನು ಕೊಟ್ಟು ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್. ಮುಖ್ಯಾರ್ಥವೇ ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಅಮುಖ್ಯಾರ್ಥ ಏನಲ್ಲ. ಅಲ್ಲಿ ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತಲೇ ಮುಖ್ಯಾರ್ಥ. ಮಾಯಿ ಅಂತಂದರೆ ಪ್ರಕೃತಿಗೆ ನಿಯಾಮಕ ಅಂತ ಅರ್ಥ. ಮುಖ್ಯಾರ್ಥವನ್ನೇ ಹೇಳೋದು. ಹೌದು ಹೌದು. ಈಗ ಏನು ಅರ್ಥ ಮಾಡಬೇಕು? ಭಗವಂತ ಮಾಯಿ ಅನ್ನೋದಕ್ಕೆ ಅವಿದ್ಯಾ ಉಳ್ಳವನು ಅಂತ ಮಾಡಬೇಕು, ಪ್ರಕೃತಿಗೆ ನಿಯಾಮಕ ಅಂತ ಮಾಡಬೇಕು ಅಷ್ಟು. ಅರ್ಥ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಇಲ್ಲಿ ಪ್ರಕೃತಕ್ಕೆ ಮಾಯಿ ಅಂತಂದರೆ ಅಜ್ಞಾನ ಉಳ್ಳವನು ಅಂತ ಅರ್ಥ ಅಲ್ಲ. ಪರಮಾತ್ಮನಿಗಾಗಬೇಕಾದ್ರೆ ಮಾಯಾ ಶಬ್ದದ ಮುಖ್ಯ ಅರ್ಥ ಅದು ಪ್ರಕೃತಿ ಅಂತಲೇ, ಅವಿದ್ಯೆ ಅಂತ ಅಲ್ಲವೇ ಅಲ್ಲ. ಮುಖ್ಯಾರ್ಥವನ್ನೇ ಇಟ್ಕೊಳ್ಬೇಕು. ಅಲ್ಲಿ ಗಂಗಾಯಂ ಘೋಷ ಎಂಬಲ್ಲಿ
ಲಕ್ಷಣ ಒಪ್ಪೇ ಒಪ್ತಾರೆ ಅವರು. ಹಾಂ, ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಮಾಯಿ ಅಂತ ಹೇಳಿದಾಗ ಅವರ ಒಂದು ಸಿದ್ಧಾಂತ ಇದೆಯಲ್ಲ, ಆ ಸಿದ್ಧಾಂತಕ್ಕೆ ಅನುಗುಣವಾಗಿ ಅರ್ಥವನ್ನು ಹೇಳಬೇಕು. ಅದರಿಂದ ಇದೆಲ್ಲ ಅವಿದ್ಯಾ ಕಲ್ಪಿತ ಅಂತ ಹೇಳಿದ್ರು. ಹಾಗಾದ್ರೆ ಅವಿದ್ಯೆ ಎಲ್ಲಿರಬೇಕು? ಬ್ರಹ್ಮನಲ್ಲೇ ಇರಬೇಕು. ಅಂದರೆ ಅವಿದ್ಯಾ ಅಜ್ಞಾನ ಬ್ರಹ್ಮನಲ್ಲಿ ಅಂತ ಹೇಳಿದ್ರು. ಅಲ್ಲ, ಈಗ ವೇದ ಸತ್ಯಜ್ಞಾನಮನಂತ ಬ್ರಹ್ಮ ಇದೆಯಲ್ಲ, ಇದೇ ಅವ್ರ ಮತ ಪ್ರಕಾರ ಲಕ್ಷಣಯ, ಇದೇ ಮುಖ್ಯ ಅರ್ಥ. ಸತ್ಯಜ್ಞಾನಮನಂತಂ ಬ್ರಹ್ಮ ಇದೆಯಲ್ಲ, ಇದಕ್ಕೆ ನೀವು ಅರ್ಥ ಹೇಳ್ರಿ. ಏನಂತ ಅರ್ಥ? ಸತ್ಯಂ ಅಂತ ಅಲ್ವಾ? ಅಲ್ಲ, ಸತ್ಯಂ ಅಂದರೆ ಸತ್ಯತ್ವ ಉಳ್ಳವನು ಅಂತ ಅರ್ಥ ಅಲ್ಲ, ಮತ್ತು ಅಸತ್ಯ ಅಲ್ಲ ಅಂತ ಅರ್ಥ. ಇಲ್ಲೇಕ ಭಗವಂತನನ್ನು ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಲಕ್ಷಣವನ್ನೇ ಹೇಳೋದವರು. ಹಾಂ, ಜ್ಞಾನ ಅಂದರೆ ಅಜ್ಞಾನ ಇಲ್ಲ ಅಂತ ಅರ್ಥ. ಅಂದರೆ ಆ ಲಕ್ಷಣ ಎಂತಕ್ಕಂಥದ್ದು ಎಲ್ಲ ಕಡೆಯಲ್ಲಿ ಅದೇ ಮುಖ್ಯ ಅರ್ಥ ಅಂತ. ಯಾಕೆ ಬ್ರಹ್ಮ ನಿರ್ಗುಣ, ಬ್ರಹ್ಮ ನಿರ್ಗುಣ ಅನ್ನೋದನ್ನು ತೀರ್ಮಾನ ಮಾಡಿದ್ರು. ಬ್ರಹ್ಮ ನಿರ್ಗುಣನೂ ತೀರ್ಮಾನ ಮಾಡಿದ್ರು, ಅದಕ್ಕೆಲ್ಲ ಹೊಂದಿಸ್ಬೇಕು. ಹಾಂ, ಅದಕ್ಕೋಸ್ಕರ ಇಲ್ಲ, ಮಾಯಾ ಅಂತಂದರೆ ಪ್ರಕೃತಿಯನ್ನೇ ಹೇಳ್ತಕ್ಕಂಥದ್ದು. ಮಾಯಿನಂತೂ ಮಹೇಶ್ವರಂ, ಮಾಯಿ ಅಂತಿದೆ. ಮಾಯೀಂದ್ರ ಯಾರು? ಮಾಯಾ ಉಳ್ಳವನು. ಮಾಯಾ ಭಗವಂತನಲ್ಲಿ ಹೇಗೆ? ನಿಯಾಮಕತ್ವ ಸಂಬಂಧೇನ ಭಗವಂತನಲ್ಲಿ ಮಾಯಾ ಬಂತು, ಆದ್ದರಿಂದ ಮಾಯಿ ಆದ ಅಂತ. ಯಾವುದಕ್ಕೆ? ಹಾಂ ಹಾಂ, ಅವನು ಸರ್ವತಂತ್ರ ಸ್ವತಂತ್ರ ಆದ್ದರಿಂದ ಅಭಿಮಾನಿತ್ವ ಇಲ್ಲ ಭಗವಂತನಿಗೆ. ಲಕ್ಷ್ಮೀದೇವಿ ಅಭಿಮಾನಿ, ಪ್ರಕೃತಿ ಅಭಿಮಾನಿ ಲಕ್ಷ್ಮೀದೇವಿ. ಹೌದು, ಆದರೆ ಅಭಿಮಾನಿತ್ವ ಹೊರತಾಗಿ ನಿಯಾಮಕತ್ವ ಇದೆ. ಅಭಿಮಾನತ್ವೇನ ನಿಯಾಮಕತ್ವ ಇದೆ ಒಂದು, ಅಭಿಮಾನಿತ್ವ ಇಲ್ಲದೇನೆ ನಿಯಾಮಕತ್ವ ಇದೆ ಇನ್ನೊಂದು. ಭಗವಂತನಲ್ಲಿ ಯಾವ ಪದಾರ್ಥಗಳ ಅಭಿಮಾನಿತ್ವವೂ ಇಲ್ಲ, ಸರ್ವೇಶ್ವರತ್ವ ಇದೆ. ಮಹತ್ತತ್ವಕ್ಕೆ ಬ್ರಹ್ಮದೇವರ ಅಭಿಮಾನಿ ಅಂತೇವೆ ಅಲ್ವಾ? ಭಗವಂತನಿಗೆ ಮಹತ್ತತ್ವ ಅಭಿಮಾನಿತ್ವ ಇಲ್ಲ, ಮಹತ್ತತ್ವ ನಿಯಾಮಕತ್ವ ಇದೆ. ಅಭಿಮಾನಿತ್ವೇನ ನಿಯಾಮಕತ್ವ ಒಂದು, ಅಭಿಮಾನತ್ವ ಇಲ್ಲದೇನೆ ನಿಯಾಮಕತ್ವ ಇನ್ನೊಂದು. ಮಹತ್ತತ್ವದಿಂದ ಏನೇನು ವ್ಯಾಪಾರ ನಡೀತಾ ಇದೆಯೋ ಅದು ಬ್ರಹ್ಮದೇವರ ಸನ್ನಿಧಾನದಿಂದ ನಡೀತಾ ಇದೆ. ಮುಖ್ಯವಾಗಿ ಬ್ರಹ್ಮದೇವರೇ ಅದಕ್ಕೆ ನಿಯಾಮಕರಾಗಿದ್ದುಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾರೆ. ಹೌದು, ಅದಕ್ಕೆ ಅಭಿಮಾನಿತ್ವ ಇದ್ದಲ್ಲಿ ಅಭಿಮಾನಿತ್ವವೂ ಇದೆ, ನಿಯಾಮಕತ್ವವೂ ಇದೆ ಅಂತ ಹೇಳಿದೆ ನಾನು. ಆದರೆ ನಿಯಾಮಕತ್ವ ಬರಬೇಕು ಅಂದರೆ ಅಭಿಮಾನಿತ್ವ ಇರಲೇಬೇಕು ಅಂತಿಲ್ಲ ಅಂದೆ ನಾನು. ಭಗವಂತನಲ್ಲಿ ಯಾವುದಕ್ಕೂ ಅಭಿಮಾನಿತ್ವ ಇಲ್ಲ, ಎಲ್ಲದಕ್ಕೂ ನಿಯಾಮಕತ್ವ ಇದೆ. ಅದರಿಂದ ಮಾಯಿನಂ ಅಂತ ಹೇಳಿದಾಗ ಅಭಿಮಾನಿತ್ವ ಇಲ್ಲದಿದ್ದರೂ ಕೂಡ ಭಗವಂತ ನಿಯಾಮಕತ್ವ ಸಂಬಂಧೇನ ಅವನು ಮಾಯಾ ಉಳ್ಳವನಾಗುತ್ತಾನೆ ಅಂತ ಹೇಳಿದ್ದು. ಹೇಳ್ಬೋದು, ಹೇಳ್ಬೋದು. ಅಲ್ಲಿ ಮಾಯಿನಂತೂ ಮಹೇಶ್ವರಂ ಅಂತಿದೆ. ಮಹೇಶ್ವರ ಶಬ್ದ ವಾಚ್ಯನಾದವನು ಭಗವಂತ. ಅತೋ ಬ್ರಹ್ಮಾಶ್ರಿತಾಜ್ಞಾನ ಪಕ್ಷೋ ನಿರ್ಮೂಲ ಏವತೆ ಅಜ್ಞಾನಂ ಬ್ರಹ್ಮಣಿ ನ ಚೇತ್ ತತ್ರೇದಂ ಕಲ್ಪಿತಂಚನ ಉಪಾದಾನಂ ತವಾಜ್ಞಾನಂ ಉಪಾದೇಯ ಪ್ರದೇಶಿತತ್. ಹಾಗಾದರೆ ಭಗವಂತನಲ್ಲಿ ಅಜ್ಞಾನ ಇದೆ ಎಂಬತಕ್ಕಂತಹ ನಿಮ್ಮ ವಾದ ಇದೆಯಲ್ಲ, ಇದಕ್ಕೆ ಯಾವ ಆಧಾರವೂ ಇಲ್ಲ. ಅನುಮಾನಕ್ಕೆ ಬಾಧ ಇದೆ, ಆಗಮಕ್ಕೆ ಬೇರೆ ಅರ್ಥ ಇದೆ. ಪ್ರತ್ಯಕ್ಷ ಅಂತೂ ಜೀವನಲ್ಲಿ ಹೇಳ್ತಾ ಇದೆ ಅಜ್ಞಾನವನ್ನು.
ಒಂದೋ 3 ಪ್ರಮಾಣದಿಂದ ಬ್ರಹ್ಮನಲ್ಲಿ ಅಜ್ಞಾನವನ್ನು ಸಾಧನೆ ಮಾಡಬೇಕು. ಒಂದು ಪ್ರತ್ಯಕ್ಷ, ಒಂದು ಅನುಮಾನ, ಇನ್ನೊಂದು ಆಗಮ. ಭಗವಂತನಲ್ಲಿ ಅಜ್ಞಾನದ ಪ್ರತ್ಯಕ್ಷ ಇದೆ ಅಂತಂದರೆ ಯಾವುದನ್ನು ಹೇಳಬೇಕು? ಅಹಮಜ್ಞ ಎಂಬತಕ್ಕಂತಹ ಪ್ರತ್ಯಕ್ಷ ಅಂತ ಹೇಳಬೇಕು. ಅಹಮಜ್ಞ ಎಂಬತಕ್ಕಂತಹ ಪ್ರತೀತಿ, ಪ್ರತ್ಯಕ್ಷ ಇದು ಇರೋದು ಯಾರಿಗೆ? ಜೀವನಿಗೆ. ಆದ್ದರಿಂದ ಈ ಪ್ರತೀತಿಯನ್ನು ಇಟ್ಕೊಂಡು ಪ್ರತ್ಯಕ್ಷದಿಂದ ಅಜ್ಞಾನ ಸಾಧನೆ ಮಾಡಲಿಕ್ಕೆ ಬರಲ್ಲ. ಅನುಮಾನದಿಂದ ಸಾಧನೆ ಮಾಡ್ತೇವೆ ಅಂತಂದರೆ ಅನುಮಾನಕ್ಕೆ ಬಾಧದೋಷ ಎಂಬತಕ್ಕಂಥದ್ದಿದೆ. ಅನುಮಾನದಿಂದ ಅಜ್ಞಾನವನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ. ಆಗಮದಿಂದ ಸಾಧನೆ ಮಾಡ್ತೇವೆ ಅಂತಂದರೆ ಆಗಮಕ್ಕೂ ಕೂಡ ಪ್ರತ್ಯಕ್ಷ ವಿರೋಧ ಬಂತು. ಆದ್ದರಿಂದ ಅನ್ಯಾರ್ಥ ಮಾಡಬೇಕು. ಆವಾಗ ಭಗವಂತ ಮಾಯಾ ಪ್ರಕೃತಿಗೆ ನಿಯಾಮಕ ಅಂತ ಅರ್ಥ ಅಷ್ಟೇ ಹೊರತು ಮಾಯಿ ಅಂದರೆ ಅಜ್ಞಾನವುಳ್ಳವನು ಅಂತ ಅರ್ಥ ಅಲ್ಲ. ಅದರಿಂದಾಗಿ ಪ್ರತ್ಯಕ್ಷ, ಅನುಮಾನ, ಆಗಮ ಯಾವ ಪ್ರಮಾಣವೂ ಇಲ್ಲ. ಆದ್ದರಿಂದ ಬ್ರಹ್ಮಾಶ್ರಿತ ಅಜ್ಞಾನ ಪಕ್ಷ ನಿರ್ಮೂಲ. ಬ್ರಹ್ಮನಲ್ಲಿ ಅಜ್ಞಾನ ಇದೆ ಎಂಬುದಾಗಿ ಹೇಳ್ತಕ್ಕಂತಹ ಏನು ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ಮೂಲವೇ ಇಲ್ಲ, ಪ್ರಮಾಣವೇ ಇಲ್ಲ. ಇದೆಲ್ಲ ಅಪ್ರಮಾಣ, ಕಲ್ಪಿತವಾದದ್ದು. ಪ್ರಮಾಣ ಇಲ್ಲದೇನೆ ಕಲ್ಪನೆ ಮಾಡಿರೋದು ಅಂದರೆ ಏನರ್ಥ? ಎಲ್ಲ ಮಿಥ್ಯಾಭೂತವಾದದ್ದು ಅಂತ ಅರ್ಥ. ಆದರೆ ಒಂದು ವೇಳೆ ಬ್ರಹ್ಮನಲ್ಲಿ ಅಜ್ಞಾನ ಇಲ್ಲ ಅಂತಾದರೆ ಆವಾಗ ಇದಂ ಬ್ರಹ್ಮಣಿ ಕಲ್ಪಿತಂ ನ, ಬ್ರಹ್ಮನಲ್ಲಿ ಈ ಜಗತ್ತೆಲ್ಲವೂ ಕೂಡ ಕಲ್ಪಿತ ಅಂತಲೂ ಕೂಡ ಹೇಳಲಿಕ್ಕೆ ಬರಲಿಲ್ಲ. ಬ್ರಹ್ಮನಲ್ಲಿ ಅಜ್ಞಾನ ಇದ್ದರೆ ಬ್ರಹ್ಮಾಜ್ಞಾನದಿಂದ ಇದೆಲ್ಲವೂ ಕೂಡ ಕಲ್ಪಿತವಾಗಿದೆ ಅಂತ ಹೇಳ್ಬೋದಾಗಿತ್ತು. ಆದರೆ ಬ್ರಹ್ಮನಲ್ಲಿ ಅಜ್ಞಾನ ಇಲ್ಲ. ಬ್ರಹ್ಮನ ಅಜ್ಞಾನ ಇಲ್ಲದೇ ಇರೋದರಿಂದ ಇದು ಅಜ್ಞಾನ ಕಲ್ಪಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಇನ್ನು ಅವರ ಮತದಲ್ಲಿ ಉಪಾದಾನ ಅಜ್ಞಾನ ಎಂಬತಕ್ಕಂಥದ್ದು ಅದು ಏನಾಗಿರುತ್ತೆ? ಉಪಾದಾನದಿಂದ ಯಾವುದು ಜನ್ಯವಾಗಿರುತ್ತೋ ಅದರಲ್ಲಿ ಆ ಉಪಾದಾನವಾದದ್ದು ಇರಬೇಕು. ಉದಾಹರಣೆಗೆ ಮಡಿಕೆಗೆ ಮಣ್ಣು ಉಪಾದಾನ, ಉಪಾದಾನದಿಂದ ಹುಟ್ಟಿದ್ದು ಉಪಾದೇಯ. ಮಣ್ಣಿನಿಂದ ಹುಟ್ಟಿದ್ದು ಮಡಿಕೆ, ಮಣ್ಣು ಉಪಾದಾನ, ಮಡಿಕೆ ಉಪಾದೇಯ. ಉಪಾದೇಯದಲ್ಲಿ ಉಪಾದಾನ ಇರುತ್ತೆ. ಮಡಿಕೆಯಲ್ಲಿ ಮಣ್ಣಿದೆಯೋ ಇಲ್ವೋ? ಇದ್ದೇ ಇರುತ್ತೆ. ಇದು ಅವರ ನಿಯಮ ಎಂಬತಕ್ಕಂಥದ್ದು. ಅದರಿಂದ ಉಪಾದಾನಂ ತವ ಅಜ್ಞಾನ ಉಪಾದೇಯ ಪ್ರದೇಶಿ ಅಂತ. ಉಪಾದಾನ ಎಂಬತಕ್ಕಂಥದ್ದು ಉಪಾದೇಯದಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ. ಆದರೆ ಜಗತ್ತಿನಲ್ಲಿ ಏನಿರಬೇಕಾಗಿದ್ದರೆ ಅಜ್ಞಾನ ಕಲ್ಪಿತ ಆದಮೇಲೆ ಜಗತ್ತಿನಲ್ಲಿ ಏನಿರಬೇಕು? ಅಜ್ಞಾನ ಇರಬೇಕು. ಜಡ ಪದಾರ್ಥಗಳಲ್ಲೆಲ್ಲ ಅಜ್ಞಾನ ಇದೆಯಾ? ಇಲ್ಲ. ಅಂದ ಈ ಎಲ್ಲ ಪದಾರ್ಥಗಳು ಅಜ್ಞಾನ ರೂಪ ಉಪಾದಾನದಿಂದ ಇದು ಸೃಷ್ಟವಾಗಿದೆ ಅಂತ ಹೇಳಿದ್ರೆ ನಿಮ್ಮತ ಪ್ರಕಾರ ಉಪಾದಾನವು ಉಪಾದೇಯದಲ್ಲಿರುತ್ತೆ. ಮಣ್ಣು ಮಡಿಕೆಯಲ್ಲಿದೆ. ಹಾಗೆ ಅಜ್ಞಾನದಿಂದ ಈ ಜಗತ್ತೆಲ್ಲ ಕಲ್ಪಿತವಾಗಿದೆ ಅಂತಂದರೆ ಅಜ್ಞಾನವು ಉಪಾದಾನ, ಉಪಾದಾನವಾದ ಅಜ್ಞಾನ ಕಲ್ಪಿತವಾದ ಜಗತ್ತಿನಲ್ಲೆಲ್ಲ ಇರಬೇಕು. ಇದೆಯಾ? ಜಡವಾದ ಪದಾರ್ಥಗಳಲ್ಲಿ ಅಜ್ಞಾನ ಇದೆಯಾ? ಇಲ್ಲ. ಅದರಿಂದಾಗಿ ಅಜ್ಞಾನ ಕಲ್ಪಿತ ಅಂತ ಹೇಳಲಿಕ್ಕೆ ಬರಲ್ಲ. ಜಗತ್ತಿಗೆ ಅಜ್ಞಾನ ಉಪಾದಾನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅತಃ ಪ್ರತ್ಯಕ್ಷ ವಿರೋಧ ಇದೆ, ಅನುಮಾನ ಬಾಧಿತವಾಗಿದೆ, ಆಗಮ ಬೇರೆ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತಾ ಇದೆ. ಆದ್ದರಿಂದ ತೇ ನಿನ್ನ ಬ್ರಹ್ಮಾಶ್ರಿತಾಜ್ಞಾನ ಪಕ್ಷ, ಅಜ್ಞಾನವು ಬ್ರಹ್ಮನಲ್ಲಿದೆ ಎಂಬತಕ್ಕಂತಹ ವಾದವು ನಿರ್ಮೂಲ ಏವ, ಪ್ರಮಾಣರಹಿತವಾದದ್ದಾಗಿದೆ. ಬ್ರಹ್ಮಣಿ, ಬ್ರಹ್ಮನಲ್ಲಿ ಅಜ್ಞಾನವು ನಚೇತ್ ಇಲ್ಲ ಅಂತಾದರೆ ತತ್ರ ಆ ಬ್ರಹ್ಮನಲ್ಲಿ ಇದಂ ಈ ಜಗತ್ತು ಕಲ್ಪಿತಂ ನ, ಕಲ್ಪಿತವೂ ಅಲ್ಲ. ತವ ನಿನ್ನ ಮತದಲ್ಲಿ ಅಜ್ಞಾನವು ಉಪಾದಾನಂ ಜಗತ್ತಿಗೆ ಉಪಾದಾನ ಕಾರಣ. ತತ್ ಆ ಉಪಾದಾನವಾದ ಅಜ್ಞಾನವು ಉಪಾದೇಯ ಪ್ರದೇಶಿ, ಉಪಾದೇಯದಲ್ಲಿಯೂ ಇರಬೇಕು ಎಂಬತಕ್ಕಂಥ ನಿಯಮ ಇದೆ. ಆದರೆ ಅಜ್ಞಾನವು ಜಗತ್ತಿನಲ್ಲಿ ಇಲ್ಲ. ಕ್ಲಿಷ್ಟ ಹೇಳಿಲ್ಲ, ನಾ ಹೇಳಿಲ್ಲ.
ಸೃಷ್ಟವಾಗಿದೆ ಅಂದರೆ ಸೃಷ್ಟಿಯನ್ನು ಹೊಂದಿದೆ. ಭಗವಂತ ಸೃಷ್ಟಿ ಮಾಡಿದ್ದಾನೆ, ಎಲ್ಲವನ್ನೂ ಮಣ್ಣಿನಿಂದ ಮಡಿಕೆ ಸೃಷ್ಟವಾಗಿದೆ. ಸೃಷ್ಟ ಅಂದರೆ ಜನ್ಮ ಪಡೆದಿದೆ, ಹುಟ್ಟಿದೆ ಅಂತ ಅರ್ಥ. ಅತಃ ಭಗವಂತನಲ್ಲಿ ಅಜ್ಞಾನ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಪ್ರತ್ಯಕ್ಷ ಇಲ್ಲ, ಅನುಮಾನ ಬಾಧಿತವಾಗಿದೆ, ಆಗಮ ಬೇರೆ ಅರ್ಥವನ್ನು ಹೇಳ್ತಾ ಇದೆ. ಆದ್ದರಿಂದ ತೇ ನಿನ್ನ ಬ್ರಹ್ಮಾಶ್ರಿತಾಜ್ಞಾನ ಪಕ್ಷ, ಅಜ್ಞಾನವು ಬ್ರಹ್ಮನನ್ನು ಆಶ್ರಯಿಸಿದೆ ಎಂಬತಕ್ಕಂತಹ ವಾದವು ನಿರ್ಮೂಲ ಏವ, ಆಧಾರರಹಿತವೇ ಆಗಿದೆ, ಪ್ರಮಾಣರಹಿತವೇ ಆಗಿದೆ. ಅಜ್ಞಾನವು ಬ್ರಹ್ಮಣಿ ಭಗವಂತನಲ್ಲಿ ನಚೇತ್ ಇಲ್ಲ ಅಂತಾದರೆ ಇದಂ ಈ ಜಗತ್ತು ತತ್ರ ಆ ಬ್ರಹ್ಮನಲ್ಲಿ ಕಲ್ಪಿತಂ ನ ಕಲ್ಪಿತವೂ ಅಲ್ಲವೇ ಅಲ್ಲ. ತವ ನಿನ್ನ ಮತದಲ್ಲಿ ಉಪಾದಾನವಾದ ಅಜ್ಞಾನವು ಉಪಾದೇಯ ಪ್ರದೇಶಿ, ಉಪಾದೇಯವಾದದಲ್ಲೂ ಇರಬೇಕು ಎಂಬತಕ್ಕಂಥದ್ದು ನಿನ್ನ ನಿಯಮ. ಉಪಾದೇಯವಾದ ಜಗತ್ತಿನಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಇಲ್ಲ, ಅಂದರೆ ಅಜ್ಞಾನ ಕಲ್ಪಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅತಃ ಅಂತೇಳಿ ಪ್ರತ್ಯಕ್ಷಾದಿ ಪ್ರಮಾಣಾಭಾವಾತ್, ಭಗವಂತನಲ್ಲಿ ಅಜ್ಞಾನ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣಗಳಿಲ್ಲ. ಅಷ್ಟೇ ಅಲ್ಲ, ತದ್ಬಾಧಿತತ್ವಾಚ್ಚ, ಪ್ರತ್ಯಕ್ಷಾದಿ ಬಾಧವೂ ಇದೆ, ಆದ್ದರಿಂದ ಅಜ್ಞಾನವನ್ನು ಒಪ್ಪಲಿಕ್ಕೆ ಬರಲ್ಲ. ಅಜ್ಞಾನಂ ಬ್ರಹ್ಮಣಿ ತತ್ರ ಅಂತಿದೆ. ಆಮೇಲೆ ನಚೇತ್ ತತ್ರೇದಂ ಕಲ್ಪಿತಂ, ತತ್ರ ಅಂದರೆ ಬ್ರಹ್ಮಣಿ, ಇದಂ ಅಂದರೆ ಜಗತ್ತು. ತತ್ರ ಹೇತುಮಾಹ, ಯಾಕೆ ಜಗತ್ತು ಬ್ರಹ್ಮನಲ್ಲಿ ಕಲ್ಪಿತವಾದದ್ದಲ್ಲ, ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಉಪಾದಾನಮಿತಿ ಯತ್ ಯಸ್ಮಾತ್ ತವ ಮತೆ ಅಜ್ಞಾನಂ ಉಪಾದಾನಂ, ನಿಮ್ಮ ಸಿದ್ಧಾಂತದಲ್ಲಿ ಅಜ್ಞಾನವು ಉಪಾದಾನ ಕಾರಣವಾಗಿದೆ. ತತ್ ತಸ್ಮಾತ್ ಆದ್ದರಿಂದ ಉಪಾದೇಯ ಪ್ರದೇಶಿ, ಉಪಾದೇಯಸ್ಯ ಕಲ್ಪಿತಸ್ಯ ಪ್ರದೇಶಃ ಏವ ಪ್ರದೇಶಃ ಅಸ್ಯ ಅಸ್ತಿ ಇತಿ ತಥೋಕ್ತಂ. ತಥೋಕ್ತಂ ಉಪಾದೇಯ ಪ್ರದೇಶ ಅಂದರೆ ಏನರ್ಥ? ಉಪಾದೇಯವು ಎಲ್ಲಿದೆಯೋ ಅಲ್ಲಿಯೇನೇ ಉಪಾದೇಯಸ್ಯ ಕಲ್ಪಿತಸ್ಯ ಪ್ರದೇಶಃ ಏವ, ಕಲ್ಪಿತವಾದದ್ದೇ ಇದಕ್ಕೆ ಪ್ರದೇಶ ಅಂದರೆ ಇರುವಂತಹ ಸ್ಥಾನ ಅಂತ. ಉಪಾದೇಯಸ್ಯ ಪ್ರದೇಶಃ ಏವ ಅಸ್ಯ ಪ್ರದೇಶಃ ಅಂತ ಅರ್ಥ. ಉಪಾದಾನವು ಉಪಾದೇಯಕ್ಕೆ ಯಾವುದು ಪ್ರದೇಶವೋ ಆ ಪ್ರದೇಶದಲ್ಲಿಯೇನೇ ಈ ಉಪಾದಾನವು ಇದೆ ಎಂಬುದಾಗಿ ನಿನ್ನ ಮತ ಅಂತ ಅರ್ಥ. ಅಂದರೆ ಏನರ್ಥ? ಉಪಾದಾನ ಉಪಾದೇಯೋ ಸಮಾನ ದೇಶತ್ವ ನಿಯಮಾತ್, ಉಪಾದಾನ ಎಲ್ಲಿರುತ್ತೋ ಅಲ್ಲಿಯೇ ಉಪಾದೇಯ ಎಂಬತಕ್ಕಂಥದ್ದಿರುತ್ತೆ. ಅಂದರೆ ಉಪಾದಾನ ಉಪಾದೇಯಗಳು ಸಮಾನ ದೇಶದಲ್ಲಿದ್ದಾವೆ ಎಂಬುದಾಗಿ ಅವರ ನಿಯಮ ಅಂತ. ಬ್ರಹ್ಮಣಿ ಜಗದಾರೋಪ ಉಪಾದಾನಭೂತ ಅಜ್ಞಾನಾಭಾವೇ ತದುಪಾದೇಯ ಆರೋಪೋಪಿ ನ ಇತಿ ಭಾವ. ಬ್ರಹ್ಮನಲ್ಲಿ ಜಗದಾರೋಪ ಅಜ್ಞಾನ ಇಲ್ಲ ಅಂತಾದರೆ ಆವಾಗ ಆರೋಪಿತವಾದ ಜಗತ್ತು ಅಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ದು ಬ್ರಹ್ಮನಲ್ಲಿ ಅಲ್ಲ, ಅಜ್ಞಾನ ಉಪಾದಾನವಾದ್ದರಿಂದ ಜಗತ್ತಿನಲ್ಲಿ ಅಜ್ಞಾನ ಇಲ್ಲ ಅಂತ ಹೇಳಿದ್ದು. ಇಲ್ಲಿ ಹೇಳ್ತಕ್ಕಂಥದ್ದು ಬ್ರಹ್ಮಣಿ ಜಗದಾರೋಪ ಉಪಾದಾನ, ಜಗತ್ತಿನ ಆರೋಪಕ್ಕೆ ಉಪಾದಾನವಾದದ್ದು ಅಜ್ಞಾನ, ಅದು ಎಲ್ಲಿಲ್ಲ? ಬ್ರಹ್ಮನಲ್ಲಿಲ್ಲ. ಹಾಗಾದರೆ ಆರೋಪಕ್ಕೆ ಉಪಾದಾನವಾದ ಅಜ್ಞಾನ ಬ್ರಹ್ಮದಲ್ಲಿಲ್ಲ ಅಂತಾದರೆ ಆರೋಪಿತವಾದಂತಹ ಜಗತ್ತು ಬ್ರಹ್ಮನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಉಪಾದಾನ ಉಪಾದೇಯಗಳಿಗೆ ಸಮಾನ ಪ್ರದೇಶವನ್ನು ಒಪ್ಪಿದ್ದಾರೆ. ಉಪಾದಾನ ಎಲ್ಲಿರುತ್ತೋ ಉಪಾದೇಯ ಅಲ್ಲೇ ಇರುತ್ತೆ ಅಂತ. ಹಾಗಾದರೆ ಅಜ್ಞಾನ ಉಪಾದಾನ ಬ್ರಹ್ಮನಲ್ಲಿದ್ದರೆ ಆಗ ಉಪಾದೇಯ ಜಗತ್ತು ಬ್ರಹ್ಮನಲ್ಲಿದೆ ಅಂತ ಹೇಳ್ಬೋದಾಗಿತ್ತು. ಉಪಾದಾನ ಅಜ್ಞಾನ ಬ್ರಹ್ಮನಲ್ಲಿ ಇಲ್ಲ ಅಂದರೆ ಉಪಾದೇಯ ಜಗತ್ತು ಬ್ರಹ್ಮನಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಜ್ಞಾನಾಪಗಮೇ ತಚ್ಚೇತ್ ಚೈತನ್ಯಂ ತಸ್ಯ ತಸ್ಯ ದೃಕ್ ಇತ್ಯಾದಿ ಪ್ರಕ್ರಿಯಾ ಸರ್ವಾ ವಿಕ್ರಿಯಾ ಭೂತವಾಧುನಾ. ಅಜ್ಞಾನ ಇಲ್ಲ ಆದ್ದರಿಂದ
ಅವರ ಸಿದ್ಧಾಂತದ ಪ್ರತಿಕರ್ಮ ವ್ಯವಸ್ಥಾ ಅಂತಕ್ಕಂಥದ್ದಿದೆ. ಅದು ಕೂಡ ಈಗ ಸರ್ವ ವಿಕ್ರಿಯ ಇತ್ಯಾದಿ ಪ್ರಕ್ರಿಯೆ ವಿಕ್ರಿಯಾಭೂತ. ಈ ರೀತಿಯಾದ ನಿಮ್ಮ ಏನೊಂದು ಸಿದ್ಧಾಂತ ಇದೆಯಲ್ಲ ಅದು ಸರಿಯಾದದ್ದಲ್ಲ. ಏನು ಪ್ರತಿಕರ್ಮ ವ್ಯವಸ್ಥಾ? ಅಜ್ಞಾನ ಇರೋದೆಲ್ಲಿ? ಬ್ರಹ್ಮನಲ್ಲಿ ಅಲ್ವಾ? ಅಜ್ಞಾನ ಇರತಕ್ಕಂಥದ್ದು ಬ್ರಹ್ಮನಲ್ಲಿ. ಈಗ ಈ ವಸ್ತುವಿನ ಜ್ಞಾನ ಬರಬೇಕು, ಇದಂ ಪುಸ್ತಕಂ ಅಂದ ಜ್ಞಾನ ಬರಬೇಕು. ಈ ಪುಸ್ತಕಂ ಜ್ಞಾನ ಬರಬೇಕಾದರೆ ಆವಾಗ ಈ ಜೀವನಿಗೆ ಇದರ ಅಜ್ಞಾನ ಇದೆ, ಪುಸ್ತಕದ ಜ್ಞಾನ ಇಲ್ಲ. ಆ ಪುಸ್ತಕದ ಜ್ಞಾನ ಹೇಗೆ ಬರುತ್ತೆ? ಬೆಳಿಗ್ಗೆ ಹೇಳಿದ ಹಾಗೆ ಮನಸ್ಸು, ಅಂತಃಕರಣ, ಇಂದ್ರಿಯ ದ್ವಾರ ಅದು ಹೊರಗೆ ಬಂದು ವಸ್ತ್ವಾತ್ಮನ ಪರಿಣಾಮವನ್ನು ಹೊಂದುತ್ತೆ. ವಸ್ತ್ವಾತ್ಮನ ಪರಿಣಾಮವನ್ನು ಹೊಂದಿದಾಗ ಯಾರ ಅಂತಃಕರಣ ಇಂದ್ರಿಯಾತ್ಮನ ಹೊರಗೆ ಬಂದು ಆ ವಸ್ತ್ವಾತ್ಮನ ಪರಿಣಾಮ ಎಂಬತಕ್ಕಂಥದ್ದು ಆಗಿದೆಯೋ ಅಂತಹ ವ್ಯಕ್ತಿಗೆ ಇದಂ ಪುಸ್ತಕಂ ಜ್ಞಾನ ಬರುತ್ತೆ. ಆವಾಗ ಈ ಜ್ಞಾನಕ್ಕೆ ಪುಸ್ತಕ ವಿಷಯ. ಯಾಕೆ ಅಂತಂದರೆ ಇಲ್ಲಿರುವಂತಹ ಅಜ್ಞಾನ ಎಂಬತಕ್ಕಂಥದ್ದು ಹೋಯಿತು. ಇಲ್ಲಿರುವಂತಹ ಅಜ್ಞಾನ ಎಂಬತಕ್ಕಂಥದ್ದು ಇದಂ ಪುಸ್ತಕಂ ಜ್ಞಾನ ಬಂದಿದ್ದರಿಂದ ಪುಸ್ತಕ ವಿಷಯಕವಾದ ಅಜ್ಞಾನ ಹೋಯಿತು. ಆದ್ದರಿಂದ ಯಾರ ಇಂದ್ರಿಯದ ಮೂಲಕ ಅಂತಃಕರಣವು ಹೊರಗೆ ಬಂದು ವಸ್ತ್ವಾತ್ಮನ ಪರಿಣಮಿತವಾಗಿದೆಯೋ ಅಂತಹ ವ್ಯಕ್ತಿಗೆ ಈ ಪುಸ್ತಕ ಎಂಬತಕ್ಕಂಥದ್ದು ಅವನ ಜ್ಞಾನಕ್ಕೆ ವಿಷಯ. ಯಾಕೆ ಜ್ಞಾನಕ್ಕೆ ವಿಷಯ? ಅಲ್ಲಿರುವಂತಹ ಅಜ್ಞಾನ, ಆ ಜ್ಞಾನದಿಂದ ಮಾನಸಿಕ ವಿಕಾರ ರೂಪವಾದ ಜ್ಞಾನದಿಂದ ಆ ಅಜ್ಞಾನ ಎಂಬತಕ್ಕಂಥದ್ದು ನಾಶವಾಗಿದೆ. ಹೀಗೆ ಯಾವ ಜ್ಞಾನಕ್ಕೆ ಯಾವುದು ವಿಷಯ? ಪ್ರತಿಕರ್ಮ. ಒಬ್ಬೊಬ್ಬರ ಜ್ಞಾನಕ್ಕೆ ಕರ್ಮ ಅಂದರೆ ವಿಷಯ ಅಂತ ಅರ್ಥ. ಯಾವುದು ವಿಷಯ ಅಂದರೆ ಅವರು ಈ ರೀತಿ ಹೇಳ್ತಾರೆ, ಯಾರ ಮನಃಪರಿಣಾಮಾತ್ಮಕವಾಗಿರ್ತಕ್ಕಂತಹ ಜ್ಞಾನ ಬಂದಾಗ ಯಾವ ಅಜ್ಞಾನ ಎಂಬತಕ್ಕಂಥದ್ದು ಹೋಯಿತೋ, ಆ ಯಾವುದರ ಅಜ್ಞಾನ ಹೋಯಿತೋ ಅದು ಕರ್ಮ, ಅದು ವಿಷಯ. ಈಗ ಇದಂ ಪುಸ್ತಕ ಜ್ಞಾನ ಬಂದಾಗ ಈ ಜ್ಞಾನಕ್ಕೆ ಪುಸ್ತಕ ವಿಷಯ. ಯಾಕೆ? ಇಲ್ಲಿದ್ದಂತಹ ಪುಸ್ತಕ ವಿಷಯಕವಾದ ಅಜ್ಞಾನ ಹೋಯಿತು, ಆದರೆ ಇನ್ನೊಂದು ವಸ್ತುವಿನ ಜ್ಞಾನ ಬಂದಿಲ್ಲ, ಅದು ವಿಷಯ ಅಲ್ಲ. ಹಾಗಾದರೆ ಈ ಜ್ಞಾನಕ್ಕೆ ಯಾವುದು ವಿಷಯ ಅಂತಂದರೆ ಅದು ಪುಸ್ತಕ ಎಂಬತಕ್ಕಂಥದ್ದು ವಿಷಯ. ಯಾಕೆ ಪುಸ್ತಕ ಅಂತ ವಿಷಯ? ಯಾವ ಮನಃಪರಿಣಾಮಾತ್ಮಕವಾಗಿರ್ತಕ್ಕಂತಹ ಜ್ಞಾನ ಬಂದಾಗ ಅಲ್ಲಿರುವಂತಹ ಯಾವುದರ ಅಜ್ಞಾನ ಎಂಬತಕ್ಕಂಥದ್ದು ಹೋಗಿದೆಯೋ ಅದು ವಿಷಯ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಈಗ ಹೇಳ್ತಾರೆ ಅಜ್ಞಾನಾಪಗಮೇ ತತ್ತತ್ ಚೈತನ್ಯಂ ತಸ್ಯ ತಸ್ಯ ದೃಕ್ ಅಂತ. ಈಗ ಅಜ್ಞಾನ ಎಂಬತಕ್ಕಂಥದ್ದು ಇಲ್ಲ ಅಂತಾಯಿತು. ಅಜ್ಞಾನ ಎಂಬತಕ್ಕಂಥದ್ದು ಇಲ್ಲ ಅಂತಾದ ಮೇಲೆ ಆವಾಗ ಆಯಾ ಜೀವ ಚೈತನ್ಯ ಇದೆಯಲ್ಲ, ಆಯಾ ತಸ್ಯ ಜ್ಞಾನ, ಆಯಾ ಜೀವನಿಗೆ ಆಯಾ ವಸ್ತುಗಳ ಜ್ಞಾನ ಬರುತ್ತೆ. ನಾವು ಹೇಳೋದು ಒಬ್ಬ ಚೇತನನಿಗೆ ಜ್ಞಾನ ಬಂತು ಅಂತಾದರೆ ಎಲ್ಲ ಚೇತನರಿಗೂ ಅಭೇದ ಇದೆ, ಆದ್ದರಿಂದ ಎಲ್ಲರಿಗೂ ಜ್ಞಾನ ಬರಲಿ ಅಂತ. ಒಬ್ಬನಿಗೆ ಇದಂ ಪುಸ್ತಕ ಜ್ಞಾನ ಬಂದರೆ ಎಲ್ಲರಿಗೂ ಪುಸ್ತಕ ಜ್ಞಾನ ಬರಲಿ ಅಂತ ನಾವು ಅಭೇದ ಇರೋದರಿಂದ ಅದಕ್ಕೆ ಅವ್ರು ಹೇಳ್ತಾರೆ, ಯಾರ ಅಂತಃಕರಣ ಎಂಬತಕ್ಕಂಥದ್ದು ಇಂದ್ರಿಯದ್ವಾರ ಹೊರಗೆ ಬಂದು ಅದು ವಸ್ತ್ವಾತ್ಮನ ಪರಿಣತಿಯನ್ನು ಹೊಂದಿದೆಯೋ, ಪರಿಣಾಮವನ್ನು ಹೊಂದಿದೆಯೋ ಅಂಥವನಿಗೆ ಅಲ್ಲಿರುವಂತಹ ಅಜ್ಞಾನ ನಾಶವಾಯಿತು. ಆದ್ದರಿಂದಾಗಿ ಅವನ ಜ್ಞಾನಕ್ಕೆ ಅದು ವಿಷಯ, ಎಲ್ಲರ ಜ್ಞಾನಕ್ಕೂ ಅದು ವಿಷಯ ಅಲ್ಲ ಅಂತ ಈ ರೀತಿಯಲ್ಲಿ ಹೇಳ್ತಾರೆ. ಈ ರೀತಿಯಲ್ಲಿ ಏನು ನಿಮ್ಮ ಪ್ರಕ್ರಿಯೆ ಇದೆಯಲ್ಲ ಅದು ಅಜ್ಞಾನ ಇದ್ದಿದ್ರೆ ಆಗ್ತಿತ್ತು. ಅಜ್ಞಾನ ಎಂಬತಕ್ಕಂಥದ್ದು ಇದ್ದಿದ್ದರೆ ಆವಾಗ ಈ ಪ್ರತಿಕರ್ಮ ವ್ಯವಸ್ಥೆಯನ್ನು ನೀವು ಹೇಳ್ಬೋದಾಗಿತ್ತು. ಆದರೆ ಅಜ್ಞಾನವೇ ಇಲ್ಲ ಅಂತಾದ್ದರಿಂದ ಅಲ್ಲಿ ಜೀವನ ಜ್ಞಾನದಿಂದ ಅಲ್ಲಿರುವಂತಹ ಅಜ್ಞಾನ, ಅಲ್ಲಿ ವಸ್ತು ಇದೆ, ಪುಸ್ತಕ ಇದೆ, ಪುಸ್ತಕ ಇರೋದೇ ಎಲ್ಲಿ? ಪುಸ್ತಕ ಇರೋದೇ ಎಲ್ಲಿ? ಅಲ್ಲ, ಇದು ಬ್ರಹ್ಮನಲ್ಲಿ ಆರೋಪಿತ ಪುಸ್ತಕ. ಅದೇನಾಗಿದೆ? ತೋರ್ತಾ ಇದೆ ಅಂದರೆ ಹೇಗೆ ತೋರ್ತಾ ಇದೆ? ಬ್ರಹ್ಮನಲ್ಲಿ ಆರೋಪಿತವಾಗಿ ತೋರ್ತಾ ಇದೆ. ಹಾಗಾದರೆ ಬ್ರಹ್ಮನಲ್ಲಿ ಆರೋಪ ಮಾಡಬೇಕಾದ್ರೆ ಏನಿರಬೇಕು? ಅಜ್ಞಾನ ಇರಬೇಕು. ಹಾಗಾದರೆ ಬ್ರಹ್ಮನ ಅಜ್ಞಾನ ಎಂಬತಕ್ಕಂಥದ್ದು, ಬ್ರಹ್ಮನಲ್ಲಿ ಅಜ್ಞಾನ ಇರೋದರಿಂದಾಗಿ ಆ ಅಜ್ಞಾನದಿಂದ ಬ್ರಹ್ಮನಲ್ಲಿ ಪುಸ್ತಕ ಆರೋಪಿತವಾಗಿದೆ. ಹಾಂ,
ಆ ಪುಸ್ತಕ ಎಂಬತಕ್ಕಂಥದ್ದು ಆರೋಪಿತವಾಗಿದೆಯಲ್ಲ, ಆವಾಗ ಅಲ್ಲಿ ಪುಸ್ತಕದ ಅಜ್ಞಾನ ಎಂಬತಕ್ಕಂಥದ್ದಿದೆ. ಆದರೆ ಮಾನಸ ಜ್ಞಾನದಿಂದಾಗಿ ಅಜ್ಞಾನ ಎಂಬತಕ್ಕಂಥದ್ದು ಹೋಯಿತು. ಅದರಿಂದ ಈ ಜ್ಞಾನಕ್ಕೆ ಯಾವುದರ ಅಜ್ಞಾನ ಹೋಯಿತೋ ಅದು ವಿಷಯ ಅಂತ ಈ ರೀತಿಯಲ್ಲಿ ಅವರು ಪ್ರತಿಕರ್ಮ ವ್ಯವಸ್ಥೆ, ಒಂದೊಂದು ಜ್ಞಾನಕ್ಕೆ ಒಂದೊಂದು ವಿಷಯ, ಒಬ್ಬೊಬ್ಬ ಜೀವನಿಗೆ ಅವನಿಗೆ ಬಂದಿರುವ ಜ್ಞಾನಕ್ಕೆ ಅದು ವಿಷಯ ಎಂಬುದಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹೌದು. ಈಗ ಒಬ್ಬೊಬ್ಬ ಅದನ್ನು ಮುಂದೆ ಹೇಳ್ತಾರೆ, ಒಬ್ಬೊಬ್ಬ ವ್ಯಕ್ತಿಯ ಅಜ್ಞಾನವೂ ಕೂಡ ಇಲ್ಲಿದೆ. ಆಯಾ ವ್ಯಕ್ತಿಯ ಬ್ರಹ್ಮನ ಅಜ್ಞಾನ ಇದೆಯಲ್ಲ, ಆಯಾ ವ್ಯಕ್ತಿಗೆ ಜ್ಞಾನ ಬಂದಾಗ ತತ್ತದ್ವಸ್ತು ವಿಷಯಕವಾದ ಅಜ್ಞಾನ ಹೋಗುತ್ತೆ. ಯಾರಿಗೆ ಜ್ಞಾನ ಬರುತ್ತೋ ಆ ಜ್ಞಾನ ಹೋಗುತ್ತೆ. ಇತ್ತು, ಜ್ಞಾನ ಬಂದಾಗ ಅಜ್ಞಾನ ಹೋಯಿತು. ಅದರಿಂದ ಯಾರ ಅಂತಃಕರಣ ಪರಿಣಾಮಾತ್ಮಕವಾದ ಜ್ಞಾನ ಬಂದಾಗ ಅಜ್ಞಾನ ಹೋಯಿತೋ ಆ ಜ್ಞಾನಕ್ಕೆ ಅದು ವಿಷಯ. ನನಗೆ ಪುಸ್ತಕ ಜ್ಞಾನ ಬರ್ಬೋದು, ನಿಮಗೆ ಬರದೇ ಇರ್ಬೋದು. ಆವಾಗ ನನ್ನ ಜ್ಞಾನಕ್ಕೆ ಪುಸ್ತಕ ವಿಷಯ ಆಯಿತು, ನಿಮ್ಮ ಜ್ಞಾನಕ್ಕೆ ಪುಸ್ತಕ ವಿಷಯ ಅಲ್ಲ. ಹೌದು. ಆದರೆ ನಾವು ಹೇಳ್ತಾ ಇದ್ದೇವೆ ಅಜ್ಞಾನಾಭಾವ, ಅಜ್ಞಾನವೇ ಇಲ್ಲ ಅಂತ ಹೇಳಿದ ಮೇಲೆ ಆವಾಗ ಈ ರೀತಿಯಾದ ಪ್ರತಿಕರ್ಮ ವ್ಯವಸ್ಥೆ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ನಿಮ್ಮ ಪ್ರತಿಕರ್ಮ ವ್ಯವಸ್ಥೆ ಎಂಬತಕ್ಕಂಥದ್ದು ವಿಕ್ರಿಯಾ ಅಭೂತ್ ಅಂತ. ಅದೇ ಇದನ್ನು ನ್ಯಾಯಾಮೃತದಲ್ಲೆಲ್ಲ ಪ್ರತಿಕರ್ಮ ವ್ಯವಸ್ಥಾ ಭಂಗ ಅಂತ ಒಂದು ಪ್ರಕರಣವೇ ಇದೆ ಅಂತದ. ಅವ್ರು ಹೇಳ್ತಕ್ಕಂತಹ ಜ್ಞಾನಕ್ಕೆ ವಿಷಯ ಯಾವುದು ಅನ್ನೋದನ್ನು ಸಮರ್ಥನೆ ಮಾಡಲಿಕ್ಕಿರ್ತಕ್ಕಂಥ ಒಂದು ಪ್ರಕರಣ, ಅದನ್ನು ನಿರಾಕರಣೆ ಮಾಡಲಿಕ್ಕೆ ಒಂದು ಪ್ರಕರಣ ಅಂತ. ಬ್ರಹ್ಮ ಒಬ್ಬನೇ ಇರೋದು, ಮೂಲ ಹುಡುಕಬೇಡ್ರಿ, ಪ್ರಕ್ರಿಯೆಯನ್ನು ಇಟ್ಕೊಳ್ರಿ. ಅಜ್ಞಾನದಿಂದ ಅನೇಕ ಜೀವರಿದ್ದಾರೆ. ಬ್ರಹ್ಮನಲ್ಲಿ ಅಜ್ಞಾನ ಇದೆ, ಬ್ರಹ್ಮಾಜ್ಞಾನ ಕಲ್ಪಿತರಾದ ಅನೇಕ ಜೀವರಿದ್ದಾರೆ. ಅನೇಕ ಜೀವರಿಗೆ ಅನೇಕ ಅಂತಃಕರಣಗಳಿದೆ. ಯಾವ ಅಂತಃಕರಣ ಎಂಬತಕ್ಕಂಥದ್ದು ಇಂದ್ರಿಯಾತ್ಮನ ಹೊರಗೆ ಬಂದು ವಸ್ತ್ವಾತ್ಮನ ಪರಿಣತಿಯನ್ನು ಹೊಂದಿದೆಯೋ ಅಂಥವನಿಗೆ ಅಯಂಗಟ ಜ್ಞಾನ ಬಂತು. ಅಯಂಗಟ ಜ್ಞಾನ ಬಂದಾಗ ಅಲ್ಲಿದ್ದಂತಹ ಅಜ್ಞಾನ ಎಂಬತಕ್ಕಂಥದ್ದು ನಿವೃತ್ತಿಯಾಗಿದೆ. ಯಾವ ಮಾನಸ ಜ್ಞಾನದಿಂದ ಯಾವ ಅಜ್ಞಾನ ಅಲ್ಲಿದ್ದದ್ದು ನಿವೃತ್ತಿಯಾಯಿತೋ ಅದು ವಿಷಯ. ಯಾವ ಅಜ್ಞಾನ ನಿವೃತ್ತಿಯಾಯಿತು? ಪುಸ್ತಕ ಅಜ್ಞಾನ ನಿವೃತ್ತಿಯಾಯಿತು, ಅದರಿಂದ ಪುಸ್ತಕ ವಿಷಯ. ಈಗ ಒಂದೊಂದು ಜ್ಞಾನಕ್ಕೆ ಒಂದು ವಿಷಯ ಅಂತ ಈ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಜೀವಭಾವ ಹೇಗೆ ಬಂತು ಅಂದರೆ ಪುನಃ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಜೀವಭಾವನ ಒಪ್ಕೊಂಬಿಡ್ರಿ. ಅದು ಹೇಗೆ ಅಂತ ಮೂಲ ಹುಡುಕಬಾರ್ದು ಅಂದದ್ದು. ಅದು ಪುನಃ ಕೂಡಲ್ಲ ಅಂತ ಹಿಂದೆ ಹೇಳಿದೆ, ಅಜ್ಞಾನಾಭಾವ ಅಂತ ಹೇಳಿದಾಗ ಅದಲ್ಲ. ಅವ್ರು ಹೇಳೋದು ಜೀವಭಾವ ಇದ್ದಾಗ ಆ ಜೀವನ ಅಂತಃಕರಣ ಇಂದ್ರಿಯಾತ್ಮನ ಹೊರಗೆ ಬಂದು ವಸ್ತುವಾತ್ಮನ ಪರಿಣತವಾದಾಗ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ ಅಲ್ಲಿದ್ದ ಅಜ್ಞಾನ ನಾಶವಾಗುತ್ತೆ. ಅಂದರೆ ಯಾವ ಜ್ಞಾನದಿಂದ ಅಜ್ಞಾನ ನಿವೃತ್ತಿಯಾಯಿತೋ, ಯಾವುದರ ಅಜ್ಞಾನ ನಿವೃತ್ತಿಯಾಯಿತೋ ಅದು ವಿಷಯ ಅಂತ ಹೇಳ್ತಾರೆ. ಈಗ ಅಜ್ಞಾನವೇ ಇಲ್ಲ, ಅದರಿಂದಾಗಿ ಈಗ ಅಜ್ಞಾನ ನಿವೃತ್ತಿ ಆಯಿತೋ ಅದು ವಿಷಯ ಎಂಬತಕ್ಕಂಥ ಈ ವ್ಯವಸ್ಥೆ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ, ಹೇಳಲಿಕ್ಕೆ ಬರಲ್ಲ ಅಂತ. ಅಧುನಾ ಈಗ ಅಜ್ಞಾನಾಪಗಮೆ, ಅಜ್ಞಾನವೇ ಇಲ್ಲ ಅಂತಾದಾಗ ತವ ನಿನ್ನ ಮತದ ತತ್ತಚ್ಚೈತನ್ಯಂ ಆಯಾ ಜೀವ ತಸ್ಯ ಆಯಾ ಪದಾರ್ಥಗಳ ದೃಕ್ ಜ್ಞಾನ ಇತ್ಯಾದಿ, ಆಯಾ ಜೀವರಿಗೆ ಆಯಾ ಪದಾರ್ಥಗಳ ಜ್ಞಾನ ಇತ್ಯಾದಿ ಪ್ರಕ್ರಿಯೆ, ಈ ಪ್ರಕ್ರಿಯೆ ಸರ್ವ ಎಲ್ಲವೂ ಕೂಡ ವಿಕ್ರಿಯಾ ಅಭೂತ್, ಅದು ಪ್ರಯೋಜಕ ಇಲ್ಲ ಅಂತ ಆಯಿತು, ಪ್ರಯೋಜಕರಹಿತವಾದದ್ದಾಯಿತು. ಅಧುನಾ ಈಗ ಅಜ್ಞಾನಾಪಗಮೆ, ಅಜ್ಞಾನವೇ ಇಲ್ಲ ಅಂತಾದಾಗ ತವ ನಿನ್ನ ಸಿದ್ಧಾಂತದ ತತ್ತಚ್ಚೈತನ್ಯಂ ಆಯಾ ಜೀವರ ತಸ್ಯ ಆಯಾ ಪದಾರ್ಥಗಳ ದೃಕ್ ಜ್ಞಾನ ಇತ್ಯಾದಿ ಪ್ರಕ್ರಿಯಾ ಸರ್ವ ಎಲ್ಲ ಪ್ರಕ್ರಿಯೆಗಳು ವಿಕ್ರಿಯಾ ಅಭೂತ್, ಅಪ್ರಯೋಜಕವೇ ಆಯಿತು. ಅಜ್ಞಾನ ಅಸಂಭವೇ ಪ್ರತಿಕರ್ಮ ವ್ಯವಸ್ಥಾ ನ ಇತಿ ಪ್ರಾಕ್ ಸಾಮಾನ್ಯನ ಉಕ್ತಂ. ಹಿಂದೆ ಅಜ್ಞಾನವೇ ಇಲ್ಲ ಅಂತಾದರೆ ಪ್ರತಿಕರ್ಮ ವ್ಯವಸ್ಥಾ ಎಂಬತಕ್ಕಂಥದ್ದು ಕೂಡೋದಿಲ್ಲ ಅಂತ ಹಿಂದೆ ಹೇಳಿತ್ತು. ಅದನ್ನೇ ವಿವಿಚ್ಯ ದರ್ಶಯತಿ, ಈಗ ಅದನ್ನು ಬಿಡಿಸಿ ತೋರಿಸ್ತಾ ಇದ್ದಾರೆ. ಅಜ್ಞಾನಾಪಗಮೇತಿ
ತಚ್ಚೈತನ್ಯಂ ತತ್ತದಧಿಷ್ಠಾನ ಚೈತನ್ಯಂ ತಸ್ಯ ತಸ್ಯ ಘಟಾದೇಹೇ ದೃಕ್ ಅಪರೋಕ್ಷ ದರ್ಶನಂ ಅಂತ. ಅಲ್ಲಿ ತಚ್ಚೈತನ್ಯ ಅಧಿಷ್ಠಾನ ಚೈತನ್ಯ. ಪುಸ್ತಕ ಅಂತಂದರೆ ಪುಸ್ತಕಾಧಿಷ್ಠಾನ ಚೈತನ್ಯ ಅಂತ ಅರ್ಥ. ಆ ಪುಸ್ತಕಾಧಿಷ್ಠಾನ ಚೈತನ್ಯದ ದೃಕ್ ಜ್ಞಾನ ಅಂದರೆ ಅವರ ಮತ ಪ್ರಕಾರ ಅಹಂ ಜ್ಞಾನವಾನ್ ಅಂತ ಬರಬೇಕು. ಅಹಂ ಪುಸ್ತಕ ಜ್ಞಾನವಾನ್ ಅಂತ. ಅಹಂ ಪುಸ್ತಕ ಜ್ಞಾನವಾನ್ ಅಂತ ಯಾವಾಗ ಬರುತ್ತೆ ಅಂತಂದರೆ ಅಂತಃಕರಣ ಇಂದ್ರಿಯಾತ್ಮನ ಹೊರಗೆ ಬರಬೇಕು, ವಸ್ತುವಾತ್ಮನ ಪರಿಣಾಮ ಆಗಬೇಕು. ಆ ವಸ್ತುವಾತ್ಮನ ಏನು ಜ್ಞಾನ ಬಂದಿದೆಯಲ್ಲ, ಮನಸ್ಸಿನ ಪರಿಣಾಮ ಇದೆಯಲ್ಲ, ಅಲ್ಲಿ ಏನು ಚೇತನನ ಪ್ರತಿಫಲನ. ಇದು ಅಂತಃಕರಣ ವೃತ್ತಿ ಪ್ರತಿಫಲಿತ ಚೈತನ್ಯ. ಈ ಚೈತನ್ಯದಲ್ಲಿ ಅಧಿಷ್ಠಾನ ಚೈತನ್ಯದ ಪ್ರತಿಫಲನ ಆಗುತ್ತೆ. ಈಗ ಮೊದಲು ಅಯಂ ಘಟ ಜ್ಞಾನ ಬಂತಲ್ಲ, ಈ ಜ್ಞಾನ ಬಂದಾಗ ಇಲ್ಲಿರುವಂತಹ ಚೈತನ್ಯ ಅಲ್ಲಿ ಪ್ರತಿಫಲಿತನಾಗ್ತಾನೆ. ಆಮೇಲೆ ಇಲ್ಲೊಂದು ಚೈತನ್ಯ ಇದೆ, ಈ ಚೈತನ್ಯ ಅಲ್ಲಿ ಪ್ರತಿಫಲಿತನಾಗ್ತಾನೆ. ಆವಾಗ ಅಹಂ ಘಟಜ್ಞಾನವಾನ್ ಪುಸ್ತಕ ಜ್ಞಾನವಾನ್ ಅಂತ ಜ್ಞಾನ ಬರುತ್ತೆ. ಎರಡು ಚೈತನ್ಯ, ವೃತ್ತಿ ಪ್ರತಿಫಲಿತ ಚೈತನ್ಯ, ಚೈತನ್ಯಾಭಿವ್ಯಕ್ತವಾದ ಅಧಿಷ್ಠಾನ ಚೈತನ್ಯ ಅಂತ ಅವ್ರು ಹೇಳ್ತಾರೆ. ವೃತ್ತಿ ಮಾನಸ ವೃತ್ತಿ, ಅಲ್ಲಿ ಈ ಚೇತನನ ಪ್ರತಿಫಲನ, ಆ ಚೇತನನಲ್ಲಿ ಅಧಿಷ್ಠಾನ ಚೈತನ್ಯದ ಪ್ರತಿಫಲನ. ಇಲ್ಲಿರುವಂಥ ಒಂದು ಚೈತನ್ಯ, ಹೌದು, ಅಧಿಷ್ಠಾನ ಚೈತನ್ಯ. ಯಾವ ವಸ್ತು ಇದೆಯೋ ಆ ವಸ್ತು ಎಲ್ಲಿದೆ ಅದೇ ಅಧಿಷ್ಠಾನ. ಎಲ್ಲಿದೆಯೋ ಅದು ಅಧಿಷ್ಠಾನ, ಅದೇ ಅಧಿಷ್ಠಾನ. ಯಾವುದದು? ಚೈತನ್ಯ. ಈ ಪುಸ್ತಕ ಅದನ್ನೇ ಹೇಳಿದ್ದು, ಈ ಪುಸ್ತಕ ಬ್ರಹ್ಮನಲ್ಲಿ ಕಲ್ಪಿತ, ಎಲ್ಲವೂ ಬ್ರಹ್ಮನಲ್ಲಿ ಕಲ್ಪಿತ. ರಜತವು ಎಲ್ಲಿ ಕಲ್ಪಿತ? ಅದು ಅಧಿಷ್ಠಾನ. ಪುಸ್ತಕ ಎಲ್ಲಿ ಕಲ್ಪಿತ? ಹಾಗಾದ್ರೆ ಅಧಿಷ್ಠಾನ ಯಾವುದು? ಅದು ಚೈತನ್ಯ, ಅದು ಅಧಿಷ್ಠಾನ ಚೈತನ್ಯ. ಪುಸ್ತಕ ನಾವೇನು ಹೇಳ್ತೇವೆ, ಇದಕ್ಕೆ ಅಧಿಷ್ಠಾನ ಭೂತಲ ಅಂತ ಹೇಳ್ತೇವೆ. ಅಲ್ಲ, ಅಧಿಷ್ಠಾನ ಅಂತಂದರೆ ಎಲ್ಲಿ ಪುಸ್ತಕ ಕಲ್ಪಿತವಾಗಿದೆಯೋ ಅದು ಅಧಿಷ್ಠಾನ. ಎಲ್ಲಿ ಕಲ್ಪಿತವಾದದ್ದು? ಬ್ರಹ್ಮನ, ಅಂದರೆ ಅದು ಅಧಿಷ್ಠಾನ ಚೈತನ್ಯ. ಅಂದರೆ ವೃತ್ತಿ ಪ್ರತಿಫಲಿತ ಚೈತನ್ಯ, ಚೈತನ್ಯಾಭಿವ್ಯಕ್ತವಾದ ಅಧಿಷ್ಠಾನ ಚೈತನ್ಯ ಅಂತ ಅವ್ರು ಹೇಳ್ತಕ್ಕಂಥದ್ದು. ಅದರಿಂದ ವಸ್ತುವಿನ ಜ್ಞಾನ ಬರುತ್ತೆ ಅಂತಾದರೆ ಆ ಮನಸ್ಸಿನ ಪರಿಣಾಮಾತ್ಮಕವಾಗಿರ್ತಕ್ಕಂಥದ್ರಲ್ಲಿ ಈ ಚೇತನನ ಪ್ರತಿಫಲನ ಇದೆ. ಆ ಚೇತನನಲ್ಲಿ ಈ ಅಧಿಷ್ಠಾನ ಚೈತನ್ಯದ ಪ್ರತಿಫಲನ ಎಂಬತಕ್ಕಂಥದ್ದು ಇದೆ. ಆದ್ದರಿಂದ ಅಹಂ ಘಟಜ್ಞಾನವಾನ್, ಅಹಂ ಪುಸ್ತಕ ಜ್ಞಾನವಾನ್ ಅಂತ ಜ್ಞಾನ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಆಯಿತಾ. ಅದರಿಂದ ಇಲ್ಲಿ ಹೇಳ್ತಕ್ಕಂಥದ್ದು ಆಯಾ ಚೇತನನಿಗೆ ತಸ್ಯ ಆಯಾ ವಸ್ತುಗಳ ದೃಕ್ ಜ್ಞಾನ ಎಂಬತಕ್ಕಂಥದ್ದು ಅಪರೋಕ್ಷ ದರ್ಶನ ಅಂತ ಈ ರೀತಿಯಲ್ಲಿ ಪ್ರತಿಕರ್ಮ ವ್ಯವಸ್ಥೆ. ಯಾವ ಜ್ಞಾನಕ್ಕೆ, ಯಾರ ಜ್ಞಾನಕ್ಕೆ ಯಾವುದು ವಿಷಯ ಅಂತಂದರೆ, ಯಾವ ಅಜ್ಞಾನ ಎಂಬತಕ್ಕಂಥದ್ದು ನಾಶವಾಯಿತೋ, ಆ ಯಾವ ಜ್ಞಾನದಿಂದ ನಾಶವಾಯಿತೋ, ಅಜ್ಞಾನ ನಾಶ ಆಯಿತೋ, ಯಾವ ಅಜ್ಞಾನ ನಾಶ ಆಯಿತೋ ಅದು ವಿಷಯ ಎಂಬುದಾಗಿ ಹೇಳ್ತಾರೆ. ಯಾವ ಅಜ್ಞಾನ ನಾಶ ಆಯಿತೋ ಅದು ವಿಷಯ ಎಂಬುದಾಗಿ ಅವರು ಹೇಳ್ತಾರೆ. ಇದಂ ರಹಿತ ಜ್ಞಾನ ಬಂತೋ ಇಲ್ಲ? ಇದಂ ರಹಿತ ಜ್ಞಾನ ಬರುತ್ತೋ ಇಲ್ಲ? ಹೋಯಿತು ಅಷ್ಟೇ. ಇದು ಅಷ್ಟು ಹೋಗುತ್ತೆ. ಬ್ರಹ್ಮಜ್ಞಾನ ಬಂದಾಗ ಹೋಗುತ್ತೆ. ನೇದಂ ರಹಿತ ಜ್ಞಾನ ಬರಲಿಲ್ಲ ಅಂದರೆ ಅಷ್ಟೋ ತನಕ ಏನಿರುತ್ತೆ? ನೋಡಿದ್ರಿ, ಗಡಿಬಿಡಿಯಾಗಿತ್ತು, ಹೊಟ್ಟೋದ್ರಿ. ಇದಂ ರಹಿತ ಜ್ಞಾನ ಬಂತು, ನೇದಂ ರಹಿತ ಜ್ಞಾನ ಬಂತಾ? ಬರಲಿಲ್ಲ. ಹೌದು ತಾನೇ? ಹಂಗೆ ಇದಂ ರಹಿತ ಜ್ಞಾನ ಇದ್ದೇ ಇದೆ. ಹೌದು, ಭ್ರಾಂತಿ ಅಂತಲೇ ಹೇಳೋದು. ಅಹಂ ಎಂಬತಕ್ಕ ಯಾವುದು? ಹೌದು, ಅಹಂ ಘಟಜ್ಞಾನವಾನ್ ಅಹಂ ಅಂತ ಬಂತಲ್ಲ, ಇದು ಕೂಡ ಜೀವನಲ್ಲಿ ಅಹಂ ಅಂತ ಕರ್ತೃತ್ವ ತೋರ್ತಾ ಇದೆ. ಘಟಜ್ಞಾನ ಪ್ರಮಾತೃತ್ವ ಅದು ಸುಳ್ಳು, ಆತ್ಮನಲ್ಲಿಲ್ಲ. ಅದು ಅದನ್ನು ತೋರ್ತಾ ಇದೆ. ಅದು ಹೇಳ್ತಾ ಇದ್ದೇವಲ್ಲ, ಅದು ಕೂಡ ವ್ಯಾವಹಾರಿಕ ಅಷ್ಟೇ. ಅದು
ಪಾರಮಾರ್ಥಿಕ ಅಲ್ಲ ಅದು. ಹಾಂ, ಅದು ಸುಳ್ಳಾಗುತ್ತೆ. ಹಾಂ, ಸಂಸಾರದಲ್ಲಿ ಹೇಗೆ ಅದನ್ನು ಹೇಳ್ತಾ ಇದ್ದೆ. ಸಾಕ್ಷಾತ್ಕಾರ ಆದರೆ ಆಗುತ್ತೆ, ಸಾಕ್ಷಾತ್ಕಾರ ಆಗಬೇಕು, ಆವಾಗ ಆ ಅಧಿಷ್ಠಾನ ಚೈತನ್ಯದ ಜ್ಞಾನ ಬರುತ್ತೆ. ಕಿಂಚಾಹಮಗ್ನ ಇತ್ಯೇವ ಹ್ಯಜ್ಞಾನಸ್ಯಾಕೃತಿಸ್ತವ ಮಾಮಹಂ ನ ವಿಜಾನಾಮಿ ಇತ್ಯಾಕಾರಶ್ಚ ನಿಗದ್ಯತೆ. ನಿಮ್ಮ ಮತ ಪ್ರಕಾರವೇ ಬ್ರಹ್ಮನಲ್ಲಿ ಅಜ್ಞಾನ ಹೇಳಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮನಲ್ಲಿ ಅಜ್ಞಾನವನ್ನು ಹೇಳಲಿಕ್ಕೆ ಬರಲ್ಲ ನಿಮ್ಮ ಮತ ಪ್ರಕಾರ. ಯಾಕೆ ಅದನ್ನು ಹೇಳ್ತಾರೆ? ಅಹಮಜ್ಞ ಇತ್ಯೇವ ಅಜ್ಞಾನಸ್ಯ ಆಕೃತಿ. ಅಜ್ಞಾನ ಇದೆ ಅಂತ ನಮಗೆ ಗೊತ್ತಾಗಬೇಕು. ಯಾವ ಜ್ಞಾನವನ್ನಿಟ್ಟುಕೊಂಡು ಅಜ್ಞಾನ ಇದೆ ಅಂತ ಸಾಧನೆ ಮಾಡ್ತೇವೆ? ಘಟ ಇದೆ ಅಂತ ಸಿದ್ಧ ಆಗಬೇಕಾದ್ರೆ ಏನಾಗಬೇಕು? ಅಯಂಘಟಃ ಜ್ಞಾನ ಬಂದಿರಬೇಕು. ಪುಸ್ತಕ ಇದೆ ಅಂತ ಗೊತ್ತಾಗಬೇಕಾದ್ರೆ ಏನಾಗಬೇಕು? ಇದಂ ಪುಸ್ತಕಂ ಜ್ಞಾನ ಬಂದಿರಬೇಕು. ಹಾಗಾದರೆ ವಸ್ತು ಇದೆ ಅಂತ ಗೊತ್ತಾಗಬೇಕಾದ್ರೆ ಜ್ಞಾನವನ್ನು ಆಧರಿಸಿ ನಾವು ವಸ್ತು ಇದೆ ಅಂತ ಸಿದ್ಧ ಮಾಡ್ತೇವೆ. ಹಾಗೆ ಅಜ್ಞಾನ ಎಂಬತಕ್ಕಂಥ ವಸ್ತು ಇದೆ ಅಂತಾದರೆ ಅವಾಗೇನಾಗಬೇಕು? ಒಂದು ಜ್ಞಾನ ಇರಬೇಕು. ಇದಂ ಪುಸ್ತಕಂ ಜ್ಞಾನ ಇದೆ, ಅದರಿಂದ ಇದು ಪುಸ್ತಕ ಅಂತ ನಮಗೆ ಪುಸ್ತಕ ಎಂಬತಕ್ಕಂಥ ವಸ್ತುವಿನ ಅಸ್ತಿತ್ವವನ್ನು ಒಪ್ಪಲಿಕ್ಕಾಗತ್ತೆ. ಹಾಗೆ ಅಯಂಘಟಃ ಜ್ಞಾನ ಬಂತು, ಘಟ ಎಂಬತಕ್ಕಂಥ ವಸ್ತು ಇದೆ ಅಂತಾಯಿತು. ಅಜ್ಞಾನ ಎಂಬುವಂಥ ವಸ್ತು ಇದೆ ಅಂತಾದರೆ ಅವಕ್ಕೆ ಏನು ಬೇಕು? ಜ್ಞಾನ ಬೇಕು. ಆ ಜ್ಞಾನ ಸ್ವರೂಪ ಏನು? ಹೇಗೆ ಇದಂ ಪುಸ್ತಕಂ ಎಂಬುದಾಗಿ ಪುಸ್ತಕದ ಅಸ್ತಿತ್ವವನ್ನು ತಿಳಿಸುವಂತಹ ಜ್ಞಾನದ ಆಕಾರವೋ, ಅಯಂಘಟಃ ಎಂಬ ಘಟದ ಅಸ್ತಿತ್ವವನ್ನು ತಿಳಿಸುವಂಥದ ಜ್ಞಾನದ ಆಕಾರವೋ, ಹಾಗೆಯೇ ಅಜ್ಞಾನ ಇದೆ ಎಂಬತಕ್ಕಂಥದ್ದನ್ನು ತಿಳಿಸುವಂತಹ ಜ್ಞಾನದ ಆಕಾರ ಯಾವುದು? ಅದಕ್ಕೆ ಅವರೇ ಹೇಳ್ತಾರೆ ಅಹಮಜ್ಞ ಎಂಬತಕ್ಕಂಥದ್ದು. ಅಹಮಜ್ಞ ಎಂಬತಕ್ಕಂತಹ ಇತ್ಯಾಕಾರಕ ಜ್ಞಾನವನ್ನಿಟ್ಟುಕೊಂಡು ಏನಿದೆ ಅಜ್ಞಾನ ಎಂಬತಕ್ಕಂಥ ವಸ್ತು ಸಿದ್ಧವಾಗುತ್ತೆ. ಈ ಪ್ರತೀತಿಗೆ ಏನರ್ಥ? ಅಹಮಜ್ಞ ಅಂತಂದರೆ ಈ ಪ್ರತೀತಿ ಯಾರಿಗೆ ಬಂದಿದ್ದು? ಜೀವನಿಗೆ. ಹಾಗಾದರೆ ಅಹಂ ಅಂದರೆ ಯಾರಾಯಿತು? ಹಾಗಾದರೆ ಜೀವನಿಗೆ ಅಜ್ಞಾನ ಸಿದ್ಧ ಆಯಿತು, ಬ್ರಹ್ಮನಿಗೆ ಅಜ್ಞಾನ ಅಂತ ನಿಮ್ಮ ಮತದಲ್ಲಿ ಹೇಳಲಿಕ್ಕೆ ಬರಲ್ಲ. ಅಜ್ಞಾನವನ್ನು ಸಿದ್ಧಪಡಿಸುವಂತಹ ಜ್ಞಾನದ ಆಕಾರವನ್ನು ನಿನ್ನ ಮತ ಪ್ರಕಾರದಲ್ಲೇ ವಿಚಾರ ಮಾಡಿದರೂ ಕೂಡ ಅದು ಜೀವನಲ್ಲಿ ಅಜ್ಞಾನ ಇದೆ ಅಂತಾಗುತ್ತೆ ಅಷ್ಟೇ ಹೊರತು ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅಂತ ಆಗೋದಿಲ್ಲ. ಇನ್ನೊಂದು ಮಾಮಹಂ ನ ಜಾನಾಮಿ ಅಂತ, ಮಾಮಹಂ ನ ವಿಜಾನಾಮಿ ಅಂತ, ಅಹಂ ಮಾಂ ನ ವಿಜಾನಾಮಿ ಅಂತಿದೆ. ಇಲ್ಲಿಯೂ ಕೂಡ ಯಾರು? ನ ವಿಜಾನಾಮಿ, ಅಹಂ ನ ವಿಜಾನಾಮಿ. ನಾನು ಅಂದರೆ ಯಾರು? ಜೀವ. ಹಾಗಾದರೆ ನ ವಿಜಾನಾಮಿ ಎಂಬತಕ್ಕಂಥ ಆಕಾರವನ್ನಿಟ್ಟುಕೊಂಡು ಅಜ್ಞಾನವನ್ನು ಸಾಧನೆ ಮಾಡ್ತೀರಿ. ಇದು ಕೂಡ ಯಾರಲ್ಲಿ ಅಜ್ಞಾನವನ್ನು ಹೇಳುತ್ತಿದ್ದು? ಅಹಂ ಶಬ್ದವಾಚ್ಯ ಯಾರು? ಜೀವ. ಜೀವನಲ್ಲಿ ಅಜ್ಞಾನವನ್ನು ಹೇಳುತ್ತಾ ಇದ್ದೀವಿ. ಆದ್ದರಿಂದ ನೀನೇನು ಪ್ರತೀತಿಯನ್ನು ಇಟ್ಟುಕೊಂಡು ಅಜ್ಞಾನ ಸಾಧನೆ ಮಾಡ್ತಾ ಇದ್ದೀಯಾ, ಈ ಪ್ರತೀತಿಯನ್ನು ಇಟ್ಕೊಂಡ್ರೂ ಕೂಡ ಜೀವನಲ್ಲಿ ಅಜ್ಞಾನ ಸಿದ್ಧವಾಗುತ್ತೆ ಅಷ್ಟೇ ಹೊರತು ಬ್ರಹ್ಮನಲ್ಲಿ ಅಜ್ಞಾನ ಸಿದ್ಧ ಆಗುವುದಿಲ್ಲ. ಅವ್ರು ಹೇಳೋದು ಈ ಪ್ರತೀತಿಯನ್ನು ಇಟ್ಕೊಂಡು, ಅಹಮಜ್ಞ ಎಂಬತಕ್ಕಂಥ ಪ್ರತೀತಿಯನ್ನು ಇಟ್ಕೊಂಡು ಅಜ್ಞಾನ ಸಿದ್ಧವಾಗುತ್ತೆ ಅಂತಾರೆ. ಅದು ಬ್ರಹ್ಮನಲ್ಲಿ ಸಿದ್ಧವಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಈ ಪ್ರತೀತಿಯನ್ನು ಇಟ್ಕೊಂಡ್ರೆ ಆ ಅಜ್ಞಾನ ಸಿದ್ಧವಾದರೂ ಬ್ರಹ್ಮನಲ್ಲಿ ಸಿದ್ಧ ಆಗಲ್ಲ, ಜೀವನಲ್ಲಿ ಸಿದ್ಧವಾಗುತ್ತೆ ಅಂತ. ಕಿಂಚ ಅಲ್ಲದೆ ತವ ನಿಮ್ಮ ಮತದಲ್ಲಿ ಅಹಮಜ್ಞ ಇತ್ಯೇವ ನಾನು ಅಜ್ಞಾನಿಯಾಗಿದ್ದೇನೆ ಎಂಬುದಾಗಿಯೇ ಅಜ್ಞಾನಸ್ಯ ಆಕೃತಿ ಜ್ಞಾನದ ಆಕಾರ ನಿಗದ್ಯತೆ ಹೇಳಲ್ಪಡ್ತಾ ಇದೆ. ಇದು ಪ್ರಸಿದ್ಧ. ಅಥವಾ ಮಾಮಹಂ ನ ವಿಜಾನಾಮಿ ನಾನು ನನ್ನನ್ನು ತಿಳಿದಿಲ್ಲ, ಇತ್ಯಾಕಾರಶ್ಚ ಈ ರೀತಿಯಾದ ಜ್ಞಾನದ ಆಕಾರ ಎಂಬುದಾಗಿ ನಿಗದ್ಯತೆ ಹೇಳಲ್ಪಡ್ತಾ ಇದೆ. ಕಿಂಚ ಅಲ್ಲದೆ ತವ ನಿನ್ನ ಮತದಲ್ಲಿ
ಅಹಮಜ್ಞಃ ಇತ್ಯೇವ, ನಾನು ಅಜ್ಞಾನಿ ಆಗಿದ್ದೇನೆ, ಅಜ್ಞಾನವುಳ್ಳವನಾಗಿದ್ದೇನೆ. ಇತಿ ಈ ರೀತಿಯಾಗಿ ಅಜ್ಞಾನಸ್ಯ ಆಕೃತಿ, ಜ್ಞಾನದ ಆಕಾರ ಎಂಬುದಾಗಿ ನಿಗದ್ಯತೆ ಹೇಳಲ್ಪಡ್ತಾ ಇದೆ. ಹಿ ಇದು ಪ್ರಸಿದ್ಧ. ಅಥವಾ ಅಹಂ ಮಾಂ ನ ವಿಜಾನಾಮಿ, ನಾನು ನನ್ನನ್ನು ತಿಳಿದಿಲ್ಲ ಎಂಬುದಾಗಿ ಆಕಾರ, ಇದು ಜ್ಞಾನದ ಆಕಾರ ಎಂಬುದಾಗಿಯೂ ನಿಗದ್ಯತೆ ಹೇಳಲ್ಪಡ್ತಾ ಇದೆ. ಪ್ರಮಾಣವೈಕಲ್ಯಾದೇವ ತದಗ್ರಹಣ ಉಪಪತ್ತೇ ಇತಿ ವದತ ಬ್ರಹ್ಮವಿಷಯಕ ಅಜ್ಞಾನಶಕ್ತಿಯೈವ ಜಗತ್ ನ ಜಾನಾಮಿ ಇತ್ಯನುಭವಸ್ಯಾಪಿ ಅಂಗೀಕಾರಾತ್ ಅಹಂ ಕಿಮಪಿ ನ ಜಾನಾಮಿ ಇತಿ ವ ಅಹಂ ಮಾಂ ಅನ್ಯಂಚ ನ ಜಾನಾಮಿ ಇತಿ ವ ಅಜ್ಞಾನಸ್ಯ ಆಕಾರಃ ಪರಮತೆ ಪ್ರಾತೀತಿಕಂ ಅಜ್ಞಾನಂ ನ ಅಪ್ರತೀತಂ ತಿಷ್ಠತಿ ಇತಿ ಚ. ಅವರ ಮತ ಪ್ರಕಾರ ಅಜ್ಞಾನ ಎಂಬತಕ್ಕಂಥದ್ದು ಇದೆ ಅಂತಾದರೆ ಅದರ ಜ್ಞಾನ ಇರಲೇಬೇಕು. ಅಜ್ಞಾನ ಪ್ರಾತೀತಿಕಂ ಅಜ್ಞಾನಂ, ಅಜ್ಞಾನ ಇದೆಯಲ್ಲ ಅದು ಪ್ರಾತೀತಿಕ. ಪ್ರಾತೀತಿಕ ಅಂದ್ರೇನು? ಪ್ರತೀತಿ ಕಾಲ ಮಾತ್ರ ಅವಸ್ಥಾನ ಉಳ್ಳದ್ದು. ಪ್ರಾತೀತಿಕ ಅಂದರೆ ಪ್ರತೀತಿಯ ಕಾಲದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಹಾಗಾದರೆ ಯಾವಾಗ ಅದರ ಪ್ರತೀತಿ ಬರುತ್ತೋ ಆವಾಗ ಅದು ಇದೆ ಅಂತ ಅರ್ಥ. ಹಾಗಾದರೆ ಪ್ರತೀತಿ ಯಾವ ರೀತಿ ಬರಬೇಕು? ಅಹಮಜ್ಞಃ ಮಾಮಹನಂಚ ನ ಜಾನಾಮಿ ಎಂಬುದಾಗಿ ಪ್ರತೀತಿ ಬರುತ್ತೆ. ಹಾಗಾದರೆ ಈ ಪ್ರತೀತಿ ಕಾಲದಲ್ಲಿ ಅಜ್ಞಾನ ಇದೆ ಅಂತ ಗೊತ್ತಾಗುತ್ತೆ. ಈ ಪ್ರತೀತಿಯಿಂದ ಅಜ್ಞಾನ ಸಿದ್ಧವಾಗುತ್ತೆ. ಇದು ಯಾರಲ್ಲಿ ಅಜ್ಞಾನವನ್ನು ಹೇಳ್ತಾ ಇದ್ದಿದ್ದು? ಜೀವನಲ್ಲಿ ಹೇಳ್ತಾ ಇದೆ. ಪ್ರಮಾಣವೈಕಲ್ಯಾದೇವ ತದಗ್ರಹಣೋಪಪತ್ತೇ ಇತಿ ವದತ ಬ್ರಹ್ಮವಿಷೇಕ ಅಜ್ಞಾನಶಕ್ತಿವ ಜಗನ್ನ ಜಾನಾಮಿ ಇತ್ಯನುಭವಸ್ಯಾಪಿ ಅಂಗೀಕಾರಾತ್ ಅಂತ. ಅಲ್ಲಿ ಪ್ರಮಾಣ ಇಲ್ಲ, ಬ್ರಹ್ಮನಲ್ಲಿ ಅಜ್ಞಾನ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ ಅಂತ ಹೇಳಿದೆವು. ಬ್ರಹ್ಮನಲ್ಲಿ ಅಜ್ಞಾನ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲದೇ ಇರೋದರಿಂದ ತದಗ್ರಹಣ ಉಪಪತ್ತೇ, ಬ್ರಹ್ಮನಲ್ಲಿ ಅಜ್ಞಾನ ಎಂಬತಕ್ಕ ಹೇಳಲಿಕ್ಕೆ ಬರೋದಿಲ್ಲ ಎಂಬುದಾಗಿ ಹೇಳೋದ್ರಿಂದ ಬ್ರಹ್ಮ ವಿಷಯಕ ಅಜ್ಞಾನ ಶಕ್ತಿಯವ ಜಗನ್ನ ಜಾನಾಮಿ. ಅವರು ಹೇಳ್ತಾರೆ ಬ್ರಹ್ಮ ವಿಷಯಕವಾದಂತಹ ಅಜ್ಞಾನ, ಬ್ರಹ್ಮ ವಿಷಯಕವಾದ ಅಜ್ಞಾನದಿಂದಲೇ ಏನು ಬರುತ್ತೆ? ಜಗನ್ನ ಜಾನಾಮಿ, ಜಗತ್ತನ್ನು ನಾನು ತಿಳಿಯೋದಿಲ್ಲ ಅಂತ ಈ ರೀತಿಯಾಗಿರ್ತಕ್ಕಂತಹ ಅನುಭವ ಎಂಬತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತಾರೆ. ಅಹಂ ಕಿಮಪಿ ನ ಜಾನಾಮಿ ಅಥವಾ ಮಾಮಹಂ ಅನ್ಯಂಚ ನ ಜಾನಾಮಿ ಇತಿ ಅಜ್ಞಾನಸ್ಯ ಆಕಾರ. ಯಾವ ರೀತಿಯಲ್ಲಿ ಜಗತ್ತನ್ನು ನಾನು ತಿಳಿಯೋದಿಲ್ಲ ಅಂತಂದರೆ ಮಾಂ ನ ಜಾನಾಮಿ, ಅನ್ಯಂ ಜಗತ್ತನ್ನು ನ ಜಾನಾಮಿ, ಅಥವಾ ಅಹಂ ಅಜ್ಞಃ ಅಂತ ಈ ರೀತಿಯಾಗಿರ್ತಕ್ಕಂತಹ ಪ್ರತೀತಿಯನ್ನು ಇಟ್ಟುಕೊಂಡು ಮಾಯಾವಾದಿಗಳ ಮತದಲ್ಲಿ ಆ ಅಜ್ಞಾನ ಎಂಬತಕ್ಕಂಥದ್ದು ಇದೆ. ಅಜ್ಞಾನ ಇದ್ದರೆ ಹೇಗಿರಬೇಕದು? ತಿಳಿದೇ ಇರಬೇಕು, ಅಪ್ರತೀತವಾಗಿ ಇರೋದಿಲ್ಲ. ಅಜ್ಞಾನಂ ಪ್ರಾತೀತಿಕಂ ಅಪ್ರತೀತಂ ನ ತಿಷ್ಠತಿ. ಅಜ್ಞಾನವು ಪ್ರಾತೀತಿಕ, ಪ್ರತೀತಿ ಇದ್ರೇ ಅಜ್ಞಾನ ಇದೆ ಅಂತ ಅರ್ಥ. ಅದಕ್ಕೆಲ್ಲ ಜ್ಞಾತೈಕ ಸತ್ ಅಂತ ಕರೀತಾರೆ. ಯಾವುದು ಪ್ರತೀತಿ ಕಾಲದಲ್ಲಿ ಮಾತ್ರ ಇರುತ್ತೋ ಅದನ್ನು ಜ್ಞಾತೈಕ ಸತ್ ಅಂತ. ಉದಾಹರಣೆಗೆ ಸುಖ ಇದೆಯಲ್ಲ, ಜೀವನಲ್ಲಿ ಇದೆ ಅಂತಾದರೆ ಸುಖ ಇದೆ ಅನುಭವಕ್ಕೆ ಬರಲಿಲ್ಲ, ದುಃಖ ಇದೆ ಅನುಭವಕ್ಕೆ ಬರಲಿಲ್ಲ, ಇದೆಯಾ? ಇಲ್ಲ. ಸುಖ ದುಃಖಗಳೆಲ್ಲ ಜ್ಞಾತೈಕ ಸತ್. ಹಾಗೆ ಅಜ್ಞಾನವೂ ಕೂಡ ಜ್ಞಾತೈಕ ಸತ್. ಅಜ್ಞಾನ ಇದೆ ಅಂತಂದರೆ ಅದರ ಜ್ಞಾನ ಬರಲೇಬೇಕು. ಅಪ್ರತೀತಂ ನತಿಷ್ಠತಿ. ಅಜ್ಞಾನದ ಜ್ಞಾನ ಇಲ್ಲದೇನೆ ಅಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಸುಖದ ಜ್ಞಾನ ಇಲ್ಲದೇನೆ ಸುಖ ಇರಲಿಕ್ಕೆ ಸಾಧ್ಯ ಇಲ್ಲ. ದುಃಖದ ಜ್ಞಾನ ಇಲ್ಲದೇನೆ ದುಃಖ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಜ್ಞಾನದ ಜ್ಞಾನ ಇಲ್ಲದೇನೆ ಅಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾತೀತಿಕ ಅಂತ ಹೇಳ್ತಾರೆ. ಹಾಂ, ಅದೇ ಅಹಮಜ್ಞ ಅಂತ ಯಾವಾಗಲೂ ಇರಲ್ಲ. ಅಹಮಜ್ಞ ಎಂಬತಕ್ಕಂಥ ಪ್ರತೀತಿ ಯಾವಾಗಲೂ ಇರುತ್ತಾ? ಅಹಮಜ್ಞಾನ ಪ್ರತೀತಿ ಯಾವಾಗಲೂ ಇರುತ್ತಾ? ಇಲ್ಲ. ಅದರಿಂದಾಗಿ ಎಲ್ಲ ಕಾಲದಲ್ಲಿ ಅಜ್ಞಾನ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬರಲ್ಲ. ಪ್ರತೀತಿ ಇದ್ದಾಗ
ಅಜ್ಞಾನ ಇದೆ ಅನ್ನೋದನ್ನು ಒಪ್ಪೋದು ಹೇಗೆ? ಈ ಪುಸ್ತಕ ಇದೆ ಅಂತ ಹೇಳ್ಬೋದು. ನಾವು ಆ ಕಡೆ ಹೋದರೂ ನೋಡಲಿಲ್ಲ ಅಂದರೆ ಈ ಪುಸ್ತಕ ಇಲ್ಲಿರುತ್ತೆ ಅಲ್ವಾ? ಅಂದರೆ ಈ ಪುಸ್ತಕ ಇದೆ ಅಂತ ಹೇಳ್ಬೋದು. ಅಜ್ಞಾನ ಇದೆ ಅಂತ ಒಪ್ಪೋದು ಹೇಗೆ? ಅದಕ್ಕೆ ಅಜ್ಞಾನ ಅಹಂ ಅಜ್ಞಃ ಅಂತ ಪ್ರತೀತಿ ಬಂದಾಗ ಆ ಪ್ರತೀತಿಯನ್ನು ಇಟ್ಟುಕೊಂಡು ಅಜ್ಞಾನ ಇದೆ ಅಂತ ಒಪ್ಪಬೇಕು. ಅಹಂ ಅಜ್ಞಾನ ಪ್ರತೀತಿಯನ್ನು ಅವಲಂಬಿಸಿ ಅಜ್ಞಾನ ಇದೆ ಅಂತ ಹೇಳಬೇಕು. ಹಾಂ, ಅಲ್ಲ, ಪುಸ್ತಕ ನೋಡಿದಾಗ ಅಹಂ ಅಜ್ಞಾನ ಅಂತಲ್ಲ. ಅಲ್ಲ, ಹಂಗಲ್ಲ. ಅಹಮಜ್ಞಃ ಅಂತ ನಮಗೆ ಎಲ್ಲದರ ಅಜ್ಞಾನ. ಅಹಮಜ್ಞಃ ಅಂತಂದರೆ ನನಗೆ ಜ್ಞಾನ ಇಲ್ಲ ಅಂತ ಅರ್ಥ. ಅದು ಬ್ರಹ್ಮನ ಜ್ಞಾನ ಇಲ್ಲ ಅಂತಲೂ ಆಗ್ಬೋದು. ಆಯಿತಾ? ಇದು ಪ್ರತೀತಿ. ಅಹಮಜ್ಞಾನದ ಒಂದು ಪ್ರತೀತಿ. ಇದಂ ಪುಸ್ತಕಂ ಅನ್ನೋದು ಹೇಗೆ ಪ್ರತೀತಿಯೋ ಹಾಗೆ ಅಹಮಜ್ಞಃ ಅನ್ನೋದು ಒಂದು ಪ್ರತೀತಿ. ಇದಂ ಪುಸ್ತಕಂ ಅಂತ ಜ್ಞಾನ ಬಂದಿದ್ದರಿಂದ ಏನು ಗೊತ್ತಾಗುತ್ತೆ? ಪುಸ್ತಕ ಇದೆ ಅಂತ ಗೊತ್ತಾಗುತ್ತೆ. ಅಹಮಜ್ಞಃ ಎಂಬತಕ್ಕಂಥ ಪ್ರತೀತಿ ಬಂದಿದ್ದರಿಂದ ಅಜ್ಞಾನ ಇದೆ ಅಂತ ಗೊತ್ತಾಗುತ್ತೆ. ಅಜ್ಞಾನದ ಅಸ್ತಿತ್ವ ತಿಳಿದು ಬರೋದು ಹೇಗೆ? ಅಜ್ಞಾನ ಇದೆ ಅಂತ ತಿಳಿದು ಬರೋದು ಹೇಗೆ? ಅಹಂ ಅಜ್ಞಃ ಎಂಬ ಪ್ರತೀತಿ ಬಂದರೆ ಅಜ್ಞಾನ ಇದೆ ಅಂತ ಗೊತ್ತಾಗುತ್ತೆ. ಅಹಮಜ್ಞಃ ಎಂಬತಕ್ಕಂತಹ ಪ್ರತೀತಿ ಬಂತು ಅಂತಂದರೆ ಈ ಜ್ಞಾನಕ್ಕೆ ವಿಷಯ ಯಾವುದು? ಇದಂ ಪುಸ್ತಕಂ ಪ್ರತೀತಿ ಬಂತು, ಈ ಜ್ಞಾನಕ್ಕೆ ವಿಷಯ ಯಾವುದು? ಅದರಿಂದ ಪುಸ್ತಕ ಇದೆ ಅಂತಾಯಿತು. ಇದಂ ಪುಸ್ತಕಂ ಪ್ರತೀತಿ ಬಂದಾಗ ಈ ಪ್ರತೀತಿಗೆ ಪುಸ್ತಕ ವಿಷಯ, ಪುಸ್ತಕ ಇದೆ ಅಂತಾಯಿತು. ಅಹಮಜ್ಞಾನ ಪ್ರತೀತಿ ಬಂತು, ಈ ಪ್ರತೀತಿಗೆ ವಿಷಯ ಯಾವುದು? ಅಜ್ಞಾನ. ಆದ್ದರಿಂದ ಅಜ್ಞಾನ ಇದೆ ಅಂತ ಸಿದ್ಧವಾಗುತ್ತೆ. ಆಯಿತಾ? ಈ ಅಜ್ಞಾನ ಇದೆಯಲ್ಲ, ಈ ಅಜ್ಞಾನ ಇದೆ ಯಾವಾಗಿರುತ್ತೆ? ಈಗ ಪುಸ್ತಕದ ಜ್ಞಾನ ಬಂತು, ಆಯಿತಾ? ಪುಸ್ತಕ ಇದೆ ಅಂತಾಯಿತು. ನಮಗೆ ಜ್ಞಾನ ಇಲ್ಲ ಅಂದರೂ ಪುಸ್ತಕ ಇರುತ್ತೆ. ಹಾಂ, ಆದರೆ ಅಜ್ಞಾನ ಇದೆಯಲ್ಲ, ಅದು ಅಜ್ಞಾನ ಇರುತ್ತೆ, ಆದರೆ ಜ್ಞಾನ ಬರಲಿಲ್ಲ ಅಂತಿಲ್ಲ. ಜೀವನಲ್ಲಿ ಅಜ್ಞಾನ ಇದೆ, ಅಜ್ಞಾನದ ಜ್ಞಾನ ಬರಲಿಲ್ಲ ಅಂತಿಲ್ಲ. ಅದಕ್ಕೆ ಅದನ್ನು ಪ್ರಾತೀತಿಕ ಅಂತ ಕರೆಯೋದು. ಅಜ್ಞಾನ ಇದ್ದರೆ ಅದರ ಜ್ಞಾನ ಬರಲೇಬೇಕು. ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಸುಖ. ಜೀವನಿಗೆ ಸುಖ ಇದೆ, ನನ್ನಲ್ಲಿ ಸುಖ ಇತ್ತು, ಗೊತ್ತೇ ಆಗಲಿಲ್ಲ, ನಂಗೆ ಸುಖದ ಅನುಭವ ಬರಲೇ ಇಲ್ಲ, ಹೇಳಲಿಕ್ಕಾಗತ್ತಾ? ಜೀವನಿಗೆ ಸುಖ ಇದೆ ಅಂತಾದರೆ ಸುಖದ ಪ್ರತೀತಿ ಬರಲೇಬೇಕು. ಅಂದರೆ ಪ್ರಾತೀತಿಕ ಸತ್, ಪ್ರತೀತಿ ಕಾಲದಲ್ಲಿ ಮಾತ್ರ ಇರತಕ್ಕಂಥದ್ದು ಸುಖ. ಪ್ರಾತೀತಿಕ ಅಸತ್ ಸತ್ ಅಂತಲ್ಲ, ಪ್ರಾತೀತಿಕ ಸತ್. ಅದೇ ಅಜ್ಞಾನವನ್ನು ಹೇಳ್ತಾರೆ. ಅದೇ ಪ್ರಾತೀತಿಕ ಅಂದರೆ ಏನರ್ಥ? ಪ್ರತೀತಿ ಕಾಲದಲ್ಲಿ ಮಾತ್ರ ಇದೆ, ಅದನ್ನು ಒಪ್ತಾರೆ ಅಂತ ಅದನ್ನೇ ಹೇಳ್ತಾ ಇರೋದು. ಅಜ್ಞಾನ ಎಂಬತಕ್ಕಂಥದ್ದು ಹೌದು, ನಾವು ಒಪ್ಪೋದು, ಅವರು ಒಪ್ಪೋದು. ಏನು? ಅಜ್ಞಾನ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಆಯಿತಾ? ಅವ್ರು ಹೇಳೋದು ಪ್ರತೀತಿ ಕಾಲದಲ್ಲಿ ಮಾತ್ರ ಇರುತ್ತೆ ಅಂತ. ಜೀವನಲ್ಲಿ ಅಜ್ಞಾನ ಇದೆ ಅಂತ ನಾವು ಹೇಳ್ತೇವೆ. ಆಯಿತಾ? ಯಾವಾಗಲೂ ಜೀವನಿಗೆ ಅಜ್ಞಾನ ಇದೆ, ಬ್ರಹ್ಮಜ್ಞಾನ ಬಂದಾಗ ಅಜ್ಞಾನ ನಾಶ ಆಗುತ್ತೆ. ಅವ್ರು ಹೇಳೋದು ಅಜ್ಞಾನ ಎಂಬತಕ್ಕಂಥದ್ದು ಅಹಮಜ್ಞಃ ಅಂತ ಪ್ರತೀತಿ ಬಂದಾಗ ಮಾತ್ರ ಜ್ಞಾನ ಎಂಬತಕ್ಕಂಥದ್ದು ಇರುತ್ತೆ ಅಂತ ಅವ್ರು ಹೇಳ್ತಕ್ಕಂಥದ್ದು. ಅದಕ್ಕೆ ಪರಮತೆ ಅಂತ ಅದನ್ನೇ ಹೇಳಿದ್ದು. ಆರೋಪಶ್ಚ ಸರ್ವಂ ಅಹಂ ಜಾನಾಮಿ ಮಾಂ ಗೌರತ್ವೇನ ಜಾನಾಮಿ ಅನ್ಯಂ ಜೀವಜಡಾದಿಕಂ ಜೀವತ್ವೇನ ಜಡತ್ವಾದಿನ ಜಾನಾಮಿ ಇತ್ಯಾಕಾರವಾನ್ ಅಂತ. ಆರೋಪ ಏನು ಅಂತಂದರೆ ನೋಡಿ, ಸರ್ವಂ ಅಹಂ ಜಾನಾಮಿ, ಅಹಮಜ್ಞಃ ಎಂಬತಕ್ಕಂಥದ್ದು ಅದಕ್ಕೆ ವಿರುದ್ಧವಾಗಿ ಸರ್ವಂ ಅಹಂ ಜಾನಾಮಿ ಅಂತ ಹೇಳಿದ್ರೆ ಇದು ಆರೋಪ. ಸರ್ವಂ ನಾನು ಸರ್ವಜ್ಞ ಅಂತ, ನಾನು ಅಜ್ಞ, ಆದರೆ ನನ್ನಲ್ಲಿ ಆರೋಪ ಮಾಡ್ಕೊಳ್ಳೋದು ಅಹಂ ಸರ್ವಂ ಜಾನಾಮಿ ಅಂತ. ಅಥವಾ ಮಾಂ ಗೌರತ್ವೇನ ಜಾನಾಮಿ, ನಾನು ಕೃಷ್ಣ ರೂಪ ಉಳ್ಳದು, ಆದರೆ ನಾನು ಗೌರ ಬಿಳಿಯಾಗಿದ್ದೇನೆ ಅಂತ ತಿಳಿಯೋದು, ಇದು ಆರೋಪ ಎಂತಕ್ಕಂಥದ್ದು. ಹಾಗೆ
ಅನ್ಯಂ ಜೀವಜಡಾದಿಕಂ ಜೀವತ್ವೇನ ಜಡತ್ವಾದಿನ ಜಾನಾಮಿ. ಜೀವನನ್ನು ಜೀವ ಅಂತ ತಿಳಿಯೋದು, ಜಡವನ್ನು ಜಡ ಅಂತ ತಿಳಿಯೋದು. ಜೀವನಲ್ಲಿ ಜೀವತ್ವ ಇಲ್ಲ, ಜಡದಲ್ಲಿ ಜಡತ್ವ ಇಲ್ಲ, ಯಾಕೆ ಆರೋಪಿತ. ಅದರಿಂದಾಗಿ ಆ ಜೀವಜಡಾದಿಗಳನ್ನು ಜೀವತ್ವೇನ ಜಡತ್ವಾದಿನ ತಿಳಿಯೋದು. ಇದೆಲ್ಲವೂ ಕೂಡ ಇದೆಯಲ್ಲ, ಇದೇನಿದು ಆರೋಪ ಎಂಬತಕ್ಕಂಥದ್ದು. ಇದು ಆರೋಪದ ಆಕಾರ. ಅಜ್ಞಾನದ ಆಕಾರ ಅಹಂ ನ ಜಾನಾಮಿ ಅಹಂ ಅಜ್ಞಃ ಅನ್ನೋದು, ಇದು ಅಜ್ಞಾನದ ಆಕಾರ. ಆರೋಪದ ಆಕಾರ ಅಹಂ ಸರ್ವಂ ಜಾನಾಮಿ, ಅಹಂ ಗೌರತ್ವೇನ ಜಾನಾಮಿ, ಅಹಂ ಜೀವತ್ವೇನ ಜಾನಾಮಿ, ಅಹಂ ಜಡತ್ವೇನ ಜಾನಾಮಿ ಅಂತ ಇದೆಯಲ್ಲ, ಇದೆಲ್ಲವೂ ಕೂಡ ಆರೋಪ. ಇದರ ಆಕಾರವನ್ನು ಹೇಳ್ತಾರೆ. ತಥಾಚ ತ್ವದುಕ್ತ ಪ್ರಾತೀತಿಕ ಅಜ್ಞಾನೇ ಸತಿ ನಾಯಂ ಆರೋಪ ವಿರುದ್ಧಾಕಾರ ಪ್ರತೀತಿದ್ವಯಸ್ಯ ಏಕದಾ ಅಯೋಗಾತ್ ಅಜ್ಞಾನ ಅಭಾವದಶಾಯಾಂ ಈದೃಶ ಪ್ರತೀತೋ ನ ಆರೋಪರೂಪತ್ವಂ ತಸ್ಯಾಹ ಅಜ್ಞಾನ ಅನುಪಾದಾನಕ ಪ್ರತೀತತ್ವಾತ್ ಇತಿ ಭಾವೇನಾಹ ಕಿಂಚ ಇತಿ. ಅದರಿಂದ ಏನಾಯಿತು? ತ್ವದುಕ್ತ ಪ್ರಾತೀತಿಕ ಅಜ್ಞಾನೇ ಸತಿ, ನೀನು ಹೇಳುವಂತೆ ಪ್ರತೀತಿ ಕಾಲದಲ್ಲಿ ಮಾತ್ರ ಇರುವಂಥದ್ದು ಅಜ್ಞಾನ ಅಂತಾದರೆ, ಪ್ರಾತೀತಿಕ ಅಜ್ಞಾನೇ ಸತಿ, ಪ್ರತೀತಿ ಕಾಲದಲ್ಲಿ ಮಾತ್ರ ಅಜ್ಞಾನ ಇದೆ ಅಂತ ಹೇಳೋದು ಅಂತಾದರೆ, ಆವಾಗ ನಾಯಂ ಆರೋಪ ಅಂತ. ಈ ಬ್ರಹ್ಮನಲ್ಲಿ ಎಲ್ಲವೂ ಆರೋಪಿತವಾಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಈ ವಸ್ತು ಯಾವಾಗಲೂ ಇದೆ, ಅಜ್ಞಾನ ಯಾವಾಗಲೂ ಇಲ್ಲ. ಪ್ರತೀತಿ ಕಾಲದಲ್ಲಿ ಮಾತ್ರ ಅಜ್ಞಾನ ಇದೆ ಅಂತಾದರೆ ಅಜ್ಞಾನ ಯಾವಾಗೂ ಇಲ್ಲ ಅಂತಾಯಿತು. ಯಾವಾಗೂ ಇಲ್ಲ ಅಂತಾದರೆ ವಸ್ತು ಯಾವಾಗಲೂ ಇದೆ, ಅದರಿಂದ ಆರೋಪ ಅಂತ ಹೇಗೆ ಹೇಳಿಕ್ಕೆ ಬರುತ್ತೆ ಅಂತ. ವಿರುದ್ಧಾಕಾರ ಪ್ರತೀತಿದ್ವಯಸ್ಯ ಏಕದಾ ಅಯೋಗಾತ್, ವಿರುದ್ಧವಾದ ಎರಡು ಆಕಾರ ಪ್ರತೀತಿ ಅಂತಕ್ಕಂಥದ್ದು ಒಂದು ಕಾಲದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಹಂ ಅಜ್ಞಃ ಅಂತ. ಆದರೆ ಅಹಂ ಅಂತಕ್ಕಂಥವನು ಯಾರು? ಚೇತನ ಬ್ರಹ್ಮ, ಅವನು ಸರ್ವಜ್ಞ. ಹಾಗಾದರೆ ಅವನು ಸರ್ವಜ್ಞನಾಗಿದ್ದು ಅವನಲ್ಲಿ ಅಹಮಜ್ಞಃ ಅಂತ ಜ್ಞಾನ ಅಭಾವದ ಪ್ರತೀತಿ ವಿರುದ್ಧವಾದದ್ದು. ಜ್ಞಾನಾಭಾವ ಇದು ವಿರುದ್ಧವಾದದ್ದು, ಅದು ಏಕಕಾಲದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ಅಭಾವದಶಾಯಾಂ ಈದೃಶ ಪ್ರತೀತೌ ನ ಆರೋಪರೂಪತ್ವಂ. ಅಲ್ಲ, ಅಜ್ಞಾನ ಇಲ್ಲದೇ ಇದ್ದಾಗ ಅವನಿಗೆ ಏತಾದೃಶ ಪ್ರತೀತಿ ಬರುತ್ತೆ. ಏನಂತ? ನಾನು ಸರ್ವಂ ಜಾನಾಮಿ ಅಂತ. ಸರ್ವಂ ಜಾನಾಮಿ ಅಂತಕ್ಕಂಥದ್ದು ಪ್ರತೀತಿ ಯಾವಾಗ ಬರುತ್ತೆ? ಅಜ್ಞಾನ ಇಲ್ಲದೇ ಇದ್ದಾಗ ಬರುತ್ತೆ ಅಂತಂದರೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅಹಂ ಸರ್ವಂ ಜಾನೆ ಅನ್ನೋದು ಆರೋಪ ಅಂತ. ಆರೋಪ ಆಗಬೇಕಾದ್ರೆ ಏನಾಗಬೇಕು? ಅಜ್ಞಾನ ಇರಬೇಕು. ಅಜ್ಞಾನ ಇಲ್ಲದೇ ಇದ್ದಾಗ ಅಹಂ ಸರ್ವಂ ಜಾನಾಮಿ ಅಂತ ಆರೋಪ ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಅಜ್ಞಾನದಿಂದಲೇ ಆರೋಪ. ಅಜ್ಞಾನ ಇಲ್ಲದೇ ಇದ್ದಾಗ ಅಹಂ ಸರ್ವಂ ಜಾನಾಮಿ ಅಂತ ಅಜ್ಞಾನ ಇದ್ದರೆ ಅಹಂ ಸರ್ವಂ ಜಾನ ಅಂತ ಆಗಲ್ಲ. ಯಾಕೆ? ಅಜ್ಞಾನ ಇದೆ, ಅದಕ್ಕೆ ವಿರುದ್ಧವಾದ ಅಹಂ ಸರ್ವಂ ಜಾನಾಮಿ ಅಂತ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿರುದ್ಧ ದ್ವಯ ಆಕಾರ ಜ್ಞಾನ ಏಕಕಾಲದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು. ಒಂದು ವೇಳೆ ಅಜ್ಞಾನ ಇಲ್ಲದೇ ಇದ್ದಾಗ ಅಹಂ ಸರ್ವಂ ಜಾನಾಮಿ ಬರುತ್ತೆ ಅಂತಂದರೆ ಇದು ಅಜ್ಞಾನ ಆರೋಪ ಅಂತ ಆಗಲಿಲ್ಲ. ಅಜ್ಞಾನವೇ ಇಲ್ಲ ಅಂತಾದಮೇಲೆ, ಕಾರಣ ಇಲ್ಲ ಅಂತಾದಮೇಲೆ ಅಜ್ಞಾನದ ಆರೋಪ ಅಂತ ಹೇಗೆ ಹೇಳ್ತೀರ? ಹೇಳಲಿಕ್ಕೆ ಬರೋದಿಲ್ಲ. ತಸ್ಯಾಹ ಅಜ್ಞಾನ ಅನುಪಾದಾನಕ ಪ್ರತೀತಿತ್ವಾತ್, ಅಹಂ ಸರ್ವಂ ಜಾನಾಮಿ ಎಂಬತಕ್ಕಂಥದ್ದು ಅಜ್ಞಾನ ಇಲ್ಲದೇ ಇದ್ದಾಗ ಬಂದಿದೆ ಅಂತಾದರೆ ಇದು ಅಜ್ಞಾನ ಉಪಾದಾನಕ ಅಂತ ಆಗಲಿಲ್ಲ. ಅದರಿಂದಾಗಿ ಇದು ಆರೋಪ ಪ್ರತೀತಿ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಈ ಅಭಿಪ್ರಾಯದಿಂದ ಕಿಂಚ ಅಂತ ಹೇಳ್ತಾರೆ. ಅಹಮಜ್ಞಃ ಅಹಂ ನ ಜಾನಾಮಿ ಅಂತ. ಅಹಮಜ್ಞ ಅಂದರೆ ಏನರ್ಥ? ಅಹಂ ನ ಜಾನಾಮಿ ಅಂತ ಅರ್ಥ ಅದ್ರದ್ದು. ಏನು? ಅಹಮಜ್ಞಾನದ ಎಲ್ಲಿ ಆರೋಪ? ಅಹಮಜ್ಞಃ ಅಂತ ಜೀವ ಅಜ್ಞಾನ ಬ್ರಹ್ಮನಲ್ಲಿ ಆರೋಪಿತವಾದದ್ದು. ಬ್ರಹ್ಮನಲ್ಲಿ ಅಜ್ಞಾನ ಆರೋಪಿತ. ಹಾಗೆ ಅಹಂ ಸರ್ವಂ ಜಾನಾಮಿ ಎಲ್ಲಿ ಆರೋಪಿತ? ಬ್ರಹ್ಮನಲ್ಲಿ ಆರೋಪಿತ. ಇರುತ್ತಾ? ಹಾಂ, ಹೌದು ತಾನೆ. ಅಹಮಜ್ಞಃ ಅಂತ ಜ್ಞಾನ ಇದ್ದರೆ ಅಹಂ ಸರ್ವಂ ಜಾನಾಮಿ ಜ್ಞಾನ ಬರುತ್ತಾ? ಹಾಂ, ಅದನ್ನು ಹೇಳ್ತಾ ಇರೋದು. ವಿರುದ್ಧದ್ವಯ ಜ್ಞಾನ ಏಕದ ಒಂದೇ ಕಾಲದಲ್ಲಿ ಸಾಧ್ಯ ಇಲ್ಲ. ಅಹಮಜ್ಞಃ ಅಂತ
ಅಜ್ಞಾನ ಪ್ರತೀತಿ ಇದ್ದರೆ ಅಜ್ಞಾನವಾರೋಪಿತವಾದಂತಹ ಅಹಂ ಸರ್ವಂ ಜಾನಾಮಿ ಜ್ಞಾನ ಬರ್ಲಿಕ್ಕೆ ಸಾಗುತ್ತೆ. ಆದರೆ ಅಹಮಜ್ಞ ಅಂತ ಅಜ್ಞಾನ ಪ್ರಾತೀತಿಕ ಸತ್ತಾದ್ದರಿಂದಾಗಿ ಅಜ್ಞಾನದ ಜ್ಞಾನ ಇದೆ ಅಂತಾದರೆ ಅಹಂ ಸರ್ವಂ ಜಾನಾಮಿ ಅಂತ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಹೇಳಬೇಕು, ಅಜ್ಞಾನ ಇಲ್ಲದೇ ಇದ್ದಾಗ ಬರುತ್ತೆ ಅಂತ ಹೇಳಬೇಕು. ಅದನ್ನು ಹೇಳಿದ್ದು ಅಜ್ಞಾನ ಅಭಾವದಶಾಯ. ಅಜ್ಞಾನ ಇಲ್ಲದೇ ಇದ್ದಾಗ ಅಹಂ ಸರ್ವಂ ಜಾನಾಮಿ. ಯಾವುದು? ಅಹಮಜ್ಞ ಅಂತ ಪ್ರತೀತಿ ಬಂದಾಗಲೇ ಅಜ್ಞಾನ ಇರುತ್ತೆ. ಆವಾಗ ಅಜ್ಞಾನ ಇರೋದರಿಂದ ಬರಬೇಕು, ಅದರ ವಿರುದ್ಧ ಬರಲಿಕ್ಕೆ ಸಾಧ್ಯ ಇಲ್ಲ. ಅಹಂ ಅಜ್ಞ ಜ್ಞಾನ ಇದ್ದಾಗ ಅಹಂ ಸರ್ವಂ ಜಾನಾಮಿ ಜ್ಞಾನ ಬರಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಹೇಳಿದ್ದು ಅಜ್ಞಾನ ಇರುವಿಕೆ ಗೊತ್ತಾಗೋದು ಹೇಗೆ, ಅಜ್ಞಾನ ಇದೆ ಅಂತ ಗೊತ್ತಾಗೋದು ಹೇಗೆ? ಅಹಂ ಅಜ್ಞಾನ ಪ್ರತೀತಿ ಬಂದ್ರೇ, ಅಜ್ಞಾನದ ಅಸ್ತಿತ್ವ ಇದ್ರೇ ಆರೋಪ ತಾನೇ. ಅಜ್ಞಾನದ ಅಸ್ತಿತ್ವ ಹೇಗೆ? ಜ್ಞಾನ ಬಂದ್ರೇ, ಪ್ರಾತೀತಿಕ ಸತ್ತಾದ್ದರಿಂದ ಅಹಮಜ್ಞ ಅಂತ ಜ್ಞಾನ ಬಂದ್ರೇ ಅಜ್ಞಾನ ಇದೆ ಅಂತ ಆಗುತ್ತೆ. ಅಜ್ಞಾನ ಇದ್ರೇ ಆರೋಪ. ಆಯಿತಾ? ಆರೋಪ ಏನೀಗ? ಅಹಂ ಸರ್ವಂ ಜಾನಾಮಿ ಅಂತ. ಅಹಂ ಅಜ್ಞ ಅಂತ ಅಜ್ಞಾನದ ಪ್ರತೀತಿ ಇದ್ದಾಗ ಅಹಂ ಸರ್ವಂ ಜಾನಾಮಿ ಅಂತ ಏತಾದೃಶ ಆರೋಪ ಜ್ಞಾನ ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಂತ ಹೇಳಿದ್ದು. ಅಜ್ಞಾನ ಹೋದ್ಮೇಲೆ ಬರುತ್ತೆ ಅಂತಂದರೆ, ಹಾಗಾದರೆ ಅಹಂ ಸರ್ವಂ ಜಾನಾಮಿ ಅಂತಕ್ಕಂಥದ್ದು ಆರೋಪಿತ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆ? ಅಜ್ಞಾನದಿಂದ ಆರೋಪಿತ ಆಗಬೇಕು. ಅಜ್ಞಾನ ಇಲ್ಲದೇ ಇದ್ದಾಗ ಬಂದಿದೆ ಅಂತಂದರೆ ಅಜ್ಞಾನದಿಂದ ಆರೋಪಿತ ಅಂತ ಹೆಂಗೆ ಹೇಳ್ತೀರಾ? ಹೇಳ್ತೀನಿ. ಅಜ್ಞಾನಸ್ಯ ಅಂತಿದೆ ಅಲ್ಲಿ. ಅಜ್ಞಾನಸ್ಯ ಆಕೃತಿ ಅಂದರೆ ಅಜ್ಞಾನದ ಜ್ಞಾನದ ಅಂತರ್ಥ. ಅಜ್ಞಾನಸ್ಯ ಅಜ್ಞಾನ ಜ್ಞಾನಸ್ಯ ಅಂತರ್ಥ. ಮಾಮಹಂ ಅನ್ಯಂಚ ಅಂತರ್ಥ. ಮಾಂ ಅಹಂ ನ ಜಾನಾಮಿ, ಅನ್ಯಂಚ ನ ಜಾನಾಮಿ ಅಂತರ್ಥ. ಏವಂಚಾಜ್ಞಾನವದ್ಬ್ರಹ್ಮ ನೈವ ವಿಶ್ವಭ್ರಮೋ ಭವೇತ್ ಇದಂ ಜಾನಾಮೀತಿ ಸರ್ವ ಭ್ರಾಂತಿರ್ಯಸ್ಮಾತ್ ಪ್ರದೃಶ್ಯತೆ. ಹೀಗೆ ಬ್ರಹ್ಮನ ಅಜ್ಞಾನದ ಆಕಾರ ಹೇಗಿರಬೇಕು? ಅಹಮಜ್ಞ ಅಂತಿರಬೇಕು, ಅಥವಾ ಅಹಂ ನ ಜಾನಾಮಿ ಅಂತ ಈ ರೀತಿಯಾಗಿ ಅವನಿಗೆ ಈ ಅಜ್ಞಾನದ ಆಕಾರ, ಅಜ್ಞಾನದ ಜ್ಞಾನ ಎಂಬತಕ್ಕಂಥದ್ದು ಈ ರೀತಿಯಲ್ಲಿ ಇರಬೇಕು. ಹೀಗಿದೆ ಅಂತಾದರೆ ಆವಾಗ ಬ್ರಹ್ಮ ಏವಂಚ ಅಜ್ಞಾನವತ್ ಬ್ರಹ್ಮ ನೈವ ವಿಶ್ವಭ್ರಮ ಭವೇತ್ ಅಂತ. ಅವನಿಗೆ ಅಜ್ಞಾನದ ಜ್ಞಾನ ಇದೆ ಅಂತಾದರೆ ಆವಾಗ ಭ್ರಾಂತಿ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನದ ಜ್ಞಾನ ಇದೆ ಅಂತಾದರೆ ಆವಾಗ ಭ್ರಾಂತಿ ಬರುತ್ತಾ? ಉದಾಹರಣೆಗೆ ಇದಂ ರಜತಂ ಜ್ಞಾನ ಬರ್ತಾ ಇದೆ. ಇದಂ ರಹಿತಂ ಜ್ಞಾನ ಬಂದಾಗ ಇಲ್ಲೇನಾಗಿದೆ? ರಜತ ಶುಕ್ತಿ ಅಲ್ಲ, ಇದಂ ರಹಿತಂ ಜ್ಞಾನ ಬಂದಿದೆ. ಹಾಗಾದರೆ ಅಜ್ಞಾನದ ಜ್ಞಾನ ಇರಬೇಕು. ಶುಕ್ತಿಯು ರಜತ ಅಲ್ಲ. ಶುಕ್ತಿಯು ರಜತ ಅಲ್ಲ ಅಂತ ಅಜ್ಞಾನದ ಜ್ಞಾನ ಇದ್ದರೆ, ಶುಕ್ತಿಯು ರಜತ ಅನ್ನೋದು ಅಜ್ಞಾನ. ಶುಕ್ತಿಯು ರಜತ ಅಲ್ಲ ಅಂತ, ಶುಕ್ತಿಯು ರಜತ ಎಂಬತಕ್ಕಂಥ ಅಜ್ಞಾನದ ಜ್ಞಾನ ಇದ್ದರೆ ಆವಾಗ ಒಂದು ವೇಳೆ ಭ್ರಮ ಬರಲಿಕ್ಕೆ ಸಾಧ್ಯ ಇದೆಯಾ? ಶುಕ್ತಿಯು ರಜತ ಎಂಬತಕ್ಕಂಥದ್ದು ಅಜ್ಞಾನ, ಇದರ ಜ್ಞಾನ ಇದ್ದರೆ. ಶುಕ್ತಿಯು ರಜತ ಎಂಬತಕ್ಕಂಥದ್ದು ಅಜ್ಞಾನ, ಇದರ ಜ್ಞಾನ ಇದ್ದರೆ ಇದಂ ರಹಿತಂ ಜ್ಞಾನ ಬರುತ್ತಾ? ಇಲ್ಲ. ಹಾಗಾದರೆ ಬ್ರಹ್ಮನಿಗೂ ಕೂಡ ಏನಾಗಿದೆ? ಅಜ್ಞಾನದ ಜ್ಞಾನ ಇದೆ. ಅಜ್ಞಾನದ ಜ್ಞಾನ ಇದೆ ಅಂತ ಆಗಿಬಿಟ್ರೆ ಆವಾಗ ಭ್ರಮ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಜ್ಞಾನದ ಜ್ಞಾನ ಇರುತ್ತೋ ಅಲ್ಲಿ ಭ್ರಮ ಕಂಡಿಲ್ಲ. ಉದಾಹರಣೆಗೆ ಶುಕ್ತಿ ರಜತ ಎಂಬತಕ್ಕಂಥದ್ದು ಇದು ಅಜ್ಞಾನ, ಶುಕ್ತಿ ಎಂಬತಕ್ಕಂಥದ್ದು ರಜತ ಎಂಬತಕ್ಕಂಥದ್ದು ಅಜ್ಞಾನ, ಇದರ ಜ್ಞಾನ ಇದ್ದರೆ ಆವಾಗ ಶುಕ್ತಿರಹಿತ ಜ್ಞಾನ ಬರುತ್ತಾ? ಇಲ್ಲ. ಹಾಗೆ ಬ್ರಹ್ಮನಿಗೆ ಅಜ್ಞಾನದ ಜ್ಞಾನ ಇದ್ದರೆ ಆವಾಗ ಈ ಜಗತ್ತು ಬ್ರಹ್ಮನಲ್ಲಿ ಆರೋಪಿತ ಅಂತ ಜಗತ್ತಿನ ಭ್ರಮ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದಂ ಜಾನಾಮೀತಿ ಸರ್ವಭ್ರಾಂತಿ ಯಸ್ಮಾತ್ ಪ್ರದೃಶ್ಯತೆ ಅಂತ. ಲೋಕದಲ್ಲಿ ನಾನು ಇದನ್ನು ತಿಳಿದಿದ್ದೇನೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಭ್ರಾಂತಿಯನ್ನು ಹೇಗೆ ಹೇಳ್ತಾರೆ? ಇದನ್ನು ನಾನು ತಿಳಿದಿದ್ದೇನೆ ಅಂತ ಹೇಳ್ತಾರೆ. ಇದಂ ರಜತಂ ಅಂತ ಹೇಳ್ತಾರೆ. ಇದಂ ರಹಿತಂನ ಅಂತ ಹೇಳ್ತಾರಾ? ಇಲ್ಲ.
ಅದರಿಂದ ಭ್ರಾಂತಿ ಎಂಬತಕ್ಕಂಥದ್ದು ಇದ್ದರೆ ಏನು ಹೇಳ್ತಾರೆ, ಎಲ್ಲರೂ ಕೂಡ ಇದನ್ನು ನಾನು ಹೀಗೆ ತಿಳಿದಿದ್ದೇನೆ ಎಂಬುದಾಗಿ ಸರ್ವಭ್ರಾಂತಿ ಯಸ್ಮಾತ್ ಜಾನಾಮೀತಿ ಪ್ರದರ್ಶ್ಯತೆ. ಎಲ್ಲರಿಗೂ ಕೂಡ ಭ್ರಾಂತಿ ಇದೆ ಅಂತ ಗೊತ್ತಾಗೋದು ಹೇಗೆ, ನಾನು ಇದನ್ನು ತಿಳಿದಿದ್ದೇನೆ ಅಂತ. ಇದಂ ರಜತಂ ಜಾನಾಮಿ, ಶುಕ್ತಿಯನ್ನು ರಜತ ಅಂತ ತಿಳಿದಿದ್ದೇನೆ, ಅದು ಭ್ರಾಂತಿ. ಅದರಿಂದ ಇಲ್ಲಿಗ ಜೀವನಿಗೆ ಬ್ರಹ್ಮನಿಗೆ ಈ ಜಗತ್ತಿನ ಭ್ರಮ ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯವಿದೆ. ಯಾಕೆ, ಅಜ್ಞಾನದ ಜ್ಞಾನ ಎಂಬತಕ್ಕಂಥದ್ದು ಇದೆ. ಅಜ್ಞಾನದ ಜ್ಞಾನ ಇದೆ ಅಂತಾದರೆ ಆವಾಗ ಭ್ರಾಂತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಏವಂಚ, ಹೀಗೆ ಅಜ್ಞಾನ ಎಂಬತಕ್ಕಂಥದ್ದು ಹೇಳಲಿಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಬ್ರಹ್ಮನು ಯಾವಾಗ ಅಜ್ಞಾನವದೇವ, ಅಜ್ಞಾನದ ಜ್ಞಾನವುಳ್ಳವನೇ ಆಗಿದ್ದಾನೋ ಆವಾಗ ವಿಶ್ವಬ್ರಹ್ಮ ಜಗತ್ತಿನ ಭ್ರಮೆಯು ನೈವ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಸ್ಮಾತ್, ಏಕೆಂದರೆ ಇದನ್ನು ಜಾನಾಮಿ ತಿಳಿಯುತ್ತೇನೆ, ಇತಿ ಈ ರೀತಿಯಾಗಿ ಸರ್ವಭ್ರಾಂತಿ ಎಲ್ಲರಿಗೂ ಭ್ರಮೆ ಎಂಬತಕ್ಕಂಥದ್ದು ಪ್ರದೃಶ್ಯತೆ ಕಾಣಲ್ಪಡ್ತಾ ಇದೆ. ಇದನ್ನು ತಿಳಿತೇನೆ ಹೊರತು ತಿಳಿದಿಲ್ಲ ಅಂತಲ್ಲ. ಅದರಿಂದ ಅಜ್ಞಾನದ ಜ್ಞಾನ ಇದ್ದರೆ ಭ್ರಾಂತಿಯನ್ನು ಹೇಳಲಿಕ್ಕೆ ಬರೋದಿಲ್ಲ. ಏವಂಚ, ಈ ಕಾರಣದಿಂದ ಬ್ರಹ್ಮನಲ್ಲಿ ಅಜ್ಞಾನ ಕೊಡೋದಿಲ್ಲ. ಆದ್ದರಿಂದ ಬ್ರಹ್ಮನು ಅಜ್ಞಾನದ ಜ್ಞಾನ ಕೊಡೋದಿಲ್ಲ. ಆದ್ದರಿಂದ ಬ್ರಹ್ಮನು ಅಜ್ಞಾನವದೇವ ಅಜ್ಞಾನವುಳ್ಳವನೇ ಆಗಿದ್ದರೆ ವಿಶ್ವಬ್ರಹ್ಮ ಜಗತ್ತಿನ ಭ್ರಮೆಯು ನೈವ ಭವೇತ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಸ್ಮಾತ್, ಏಕೆಂದರೆ ಇದನ್ನು ಜಾನಾಮಿ ತಿಳಿದಿದ್ದೇನೆ, ಇತಿ ಈ ರೀತಿಯಾಗಿಯೇ ಸರ್ವಭ್ರಾಂತಿ ಎಲ್ಲರಿಗೂ ಭ್ರಾಂತಿ ಎಂಬತಕ್ಕಂಥದ್ದು ಪ್ರದೃಶ್ಯತೆ ಕಾಣಲ್ಪಡ್ತಾ ಇದೆ. ಇಲ್ಲಿ ವಿಶ್ವಭ್ರಮ ಅಂತ ಹೇಳ್ತಾರೆ, ಅಂದರೆ ವಿಶ್ವಭ್ರಮ ರೂಪಂ ಅಂತ ಅರ್ಥ. ವಿಶ್ವಭ್ರಮ ಅಂತಂದರೆ ವಿಶ್ವಭ್ರಮ ರೂಪಂ ಅಂದರೆ ಭ್ರಮಾಕಾರ ಎಂಬತಕ್ಕಂಥದ್ದು ಅಂತ ಅರ್ಥ. ಸರ್ವಂ ಜಾನಾಮಿ ಸರ್ವಂಚ ನ ಜಾನಾಮೀತಿ ಚೈಕದಾ ವಿರುದ್ಧಾಕಾರ ಸಂಪತ್ತಿ ಅನಾನುಭವಿಕೀ ಚಿತಃ. ಸರ್ವಂ ಜಾನಾಮಿ ಅನ್ನೋದು ಭ್ರಮ, ಸರ್ವಂ ಜಾನಾಮಿ ಎಂಬತಕ್ಕಂಥದ್ದು ಆರೋಪಿತವಾದದ್ದು, ಅಂದರೆ ಇದು ಭ್ರಮ. ಆಮೇಲೆ ಸರ್ವಂ ನ ಜಾನಾಮಿ ಎಂಬತಕ್ಕಂಥದ್ದು ಅಜ್ಞಾನದ ಆಕಾರ, ಅಹಮಜ್ಞ ಅಂದರೆ ಸರ್ವಂ ನ ಜಾನಾಮಿ, ಸರ್ವಂ ಜಾನಾಮಿ ಸರ್ವಂ ನ ಜಾನಾಮಿ ಅಂತ ವಿರುದ್ಧವಾದ ಎರಡು ಜ್ಞಾನ ಏಕಕಾಲದಲ್ಲಿ ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಸರ್ವಂ ಜಾನಾಮಿ ಸರ್ವಂಚ ನ ಜಾನಾಮಿ, ಸರ್ವಂ ಜಾನಾಮಿ ಎಂಬತಕ್ಕಂಥದ್ದು ಆರೋಪ, ಸರ್ವಂ ನ ಜಾನಾಮಿ ಎಂಬತಕ್ಕಂಥದ್ದು ಅಜ್ಞಾನದ ಜ್ಞಾನ. ಹೀಗೆ ಅಜ್ಞಾನದ ಜ್ಞಾನ ಮತ್ತು ಆರೋಪ ಇದು ವಿರುದ್ಧವಾಗಿರ್ತಕ್ಕಂಥದ್ದು. ವಿರುದ್ಧಾಕಾರ ಸಂಪತ್ತಿ ಏಕದಾ ಚಿತಃ ಅನಾನುಭವಿಕಿ. ಬ್ರಹ್ಮಚೇತನಕ್ಕೆ ಏಕಕಾಲದಲ್ಲಿ ಇಂತಹ ಎರಡು ಜ್ಞಾನ ಇದೆ ಅಂತ ಅದನ್ನು ನಾವು ಹೇಳಲಿಕ್ಕೆ ಬರೋದು, ಅದು ಅನುಭವ ಸಿದ್ಧವಾದದ್ದಲ್ಲ ಅಂತ. ಜೀವರಲ್ಲೇ ನೋಡ್ರಿ, ನಾನು ಅಜ್ಞಾನಿ ಅಜ್ಞಾನ ಇದ್ದರೆ ಸರ್ವಜ್ಞ ಅಂತ ಹೇಳ್ಕೊತಾನ? ನನಗೆಲ್ಲ ಗೊತ್ತು ಅಂತ ಯಾವಾಗ ಹೇಳ್ಕೊಳ್ತಾನೆ? ನಂಗೆ ಅಜ್ಞಾನ ಇದೆ ಅಂತ ಜ್ಞಾನ ಇಲ್ಲದೇ ಇದ್ದಾಗೆ ಹೇಳ್ಕೊಳ್ತಾನೆ. ನನಗೆಲ್ಲ ಗೊತ್ತು ಅಂತ ಹೇಳೋದು ಯಾವಾಗ? ನನಗೆಲ್ಲ ಗೊತ್ತಿಲ್ಲ ಅಂದಿದ್ದಾಗ ಅವ್ನು ಗೊತ್ತು ಅಂತ ಹೇಳ್ತಾನ? ಇಲ್ಲವೇ ಇಲ್ಲ. ಆದ್ದರಿಂದ ಒಂದೇ ಕಾಲದಲ್ಲಿ ಎಲ್ಲವನ್ನೂ ತಿಳಿದಿದ್ದೇನೆ, ಎಲ್ಲವನ್ನೂ ತಿಳಿದಿಲ್ಲ ಎಂಬತಕ್ಕಂಥ ಎರಡು ಜ್ಞಾನ ವಿರುದ್ಧವಾದದ್ದು ಬರುತ್ತೆ ಅಂತ ಒಪ್ಪಲಿಕ್ಕೆ ಬರೋದಿಲ್ಲ, ಬ್ರಹ್ಮನಲ್ಲಿಯೂ ಹೇಳಲಿಕ್ಕೆ ಬರೋದಿಲ್ಲ. ಸರ್ವಂ ಎಲ್ಲವನ್ನೂ ಜಾನಾಮಿ ತಿಳಿದಿದ್ದೇನೆ, ಸರ್ವಂಚ ಎಲ್ಲವನ್ನು ನ ಜಾನಾಮಿ ತಿಳಿದಿಲ್ಲ, ಇತಿ ಚ ಹೀಗೆ ಚಿತಃ ಬ್ರಹ್ಮಚೈತನ್ಯಕ್ಕೆ ಏಕದಾ ಒಂದೇ ಕಾಲದಲ್ಲಿ ವಿರುದ್ಧಾಕಾರ ಸಂಪತ್ತಿ ಪರಸ್ಪರ ವಿರುದ್ಧವಾದ ಆಕಾರವನ್ನು ಹೊಂದಿರುವ ಜ್ಞಾನದ ಪಡೆಯುವಿಕೆಯು ಅನಾನುಭವಿಕಿ ಅನುಭವ ವಿರುದ್ಧವಾದದ್ದು. ಸರ್ವಂ ಎಲ್ಲವನ್ನೂ ಜಾನಾಮಿ ತಿಳಿದಿದ್ದೇನೆ, ಸರ್ವಂಚ ಎಲ್ಲವನ್ನೂ ನ ಜಾನಾಮಿ ತಿಳಿದಿಲ್ಲ ಎಂಬತಕ್ಕಂತಹ ಈ ರೀತಿಯಾದ ಚಿತಃ ಬ್ರಹ್ಮಚೈತನ್ಯಕ್ಕೆ ಏಕದಾ ಒಂದೇ ಕಾಲದಲ್ಲಿ ವಿರುದ್ಧಾಕಾರ ಸಂಪತ್ತಿ ಪರಸ್ಪರ ವಿರುದ್ಧವಾದ ಆಕಾರವನ್ನು ಹೊಂದಿರುವ ಜ್ಞಾನಗಳ ಪಡೆಯುವಿಕೆಯು ಅನಾನುಭವಿಕಿ ಅನುಭವ ವಿರುದ್ಧವಾದದ್ದು. ಇಲ್ಲಿ ಚಿತಃ ಅನ್ನೋದಕ್ಕರ್ಥ ಬ್ರಹ್ಮಚೈತನ್ಯಸ್ಯ ಅಂತರ್ಥ. ಚಿತ್ ಅಂತಂದರೆ ಬ್ರಹ್ಮ ಎಂಬತಕ್ಕಂಥ ಚೇತನಕ್ಕೆ ಅಂತರ್ಥ. ಅಥಾಜ್ಞಾನಸ್ಯಾಪಗಮೇ
ಭ್ರಮತ್ವಂ ಯದಿ ಕಥ್ಯತೆ ಅಜ್ಞಾನಕಲ್ಪಿತತ್ವೋಕ್ತಿ ಅಯುಕ್ತ ಭೂತ್ತದಾ ತವ. ಅಜ್ಞಾನದ ಜ್ಞಾನ ಇದ್ದಾಗ ಜಗತ್ತಿನ ಭ್ರಮೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಹಾಗಾದರೆ ಸರ್ವಂ ಜಾನಾಮಿ ಎಂಬತಕ್ಕಂತಹ ಈ ಭ್ರಮೆ ಎಂಬತಕ್ಕಂಥದ್ದು ಅಜ್ಞಾನ ಹೋದ ಮೇಲೆ ಬರುತ್ತೆ. ಅಜ್ಞಾನಸ್ಯ ಅಪಗಮೆ ಭ್ರಮತ್ವ. ಸರ್ವಂ ಜಾನಾಮಿ ಎಂಬತಕ್ಕಂತಹ ಏತಾದೃಶ ಭ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಜ್ಞಾನ ಕಲ್ಪಿತತ್ವೋಕ್ತಿ ಅಯುಕ್ತ ಸ್ಯಾತ್. ಅಜ್ಞಾನ ಹೋದ್ಮೇಲೆ ಬರುತ್ತೆ ಅಂತಂದರೆ ಅಜ್ಞಾನ ಕಲ್ಪಿತ ಅಂತ ಹೇಳಿಕ್ಕೆ ಬರುತ್ತಾ? ಅಜ್ಞಾನ ಕಲ್ಪಿತ ಆದರೆ ಅಜ್ಞಾನ ಕಾಲದಲ್ಲೇ ಬರಬೇಕು, ಅಜ್ಞಾನ ಇದ್ದಾಗಲೇ ಬರಬೇಕು. ಆದರೆ ಅಜ್ಞಾನ ಹೋದ ಮೇಲೆ ಸರ್ವಂ ಜಾನಾಮಿ ಎಂಬತಕ್ಕಂತಹ ಪ್ರತೀತಿ ಬರುತ್ತೆ ಅಂತಂದರೆ ಅಜ್ಞಾನ ಹೋದ್ಮೇಲೆ ಬರೋದರಿಂದ ಅಜ್ಞಾನ ಕಲ್ಪಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಥ ಅಲ್ಲದೆ ಅಜ್ಞಾನಸ್ಯ ಅಜ್ಞಾನದ ಅಪಗಮೆ ನಾಶವಾದಾಗ ಭ್ರಮತ್ವಂ ಬ್ರಹ್ಮಜ್ಞಾನಕ್ಕೆ ಭ್ರಮತ್ವವು ಯದಿ ಒಂದು ವೇಳೆ ಕಥ್ಯತೆ ಹೇಳಲ್ಪಡುವುದಾದರೆ ತದಾ ಆಗ ತವ ನಿಮ್ಮ ಮತದಲ್ಲಿ ಅಜ್ಞಾನ ಕಲ್ಪಿತತ್ವೋಕ್ತಿ ಭ್ರಮೆಯು ಅಜ್ಞಾನದಿಂದ ಕಲ್ಪಿತವಾಗಿದೆ ಎಂಬತಕ್ಕಂತಹ ಹೇಳುವಿಕೆಯು ಅಯುಕ್ತ ಯುಕ್ತಿ ವಿರುದ್ಧವಾದದ್ದು ಅಭೂತ್ ಆಗುತ್ತದೆ. ಅಥವಾ ಅಜ್ಞಾನಸ್ಯ ಅಜ್ಞಾನದ ಅಪಗಮೆ ನಾಶವಾದ ಮೇಲೆ ಭ್ರಮತ್ವಂ ಬ್ರಹ್ಮನ ಜ್ಞಾನಕ್ಕೆ ಭ್ರಮತ್ವವನ್ನು ಯದಿ ಕಥ್ಯತೆ ಒಂದು ವೇಳೆ ಹೇಳುವುದಂತಾದರೆ ತದಾ ಆಗ ತವ ನಿಮ್ಮ ಮತದಲ್ಲಿ ಅಜ್ಞಾನ ಕಲ್ಪಿತತ್ವೋಕ್ತಿ ಭ್ರಮೆಯು ಅಜ್ಞಾನ ಕಲ್ಪಿತವಾದದ್ದು ಎಂಬತಕ್ಕಂತಹ ಹೇಳುವಿಕೆಯು ಅಯುಕ್ತ ಯುಕ್ತಿ ವಿರುದ್ಧವಾಗಿ ಅಭೂತ್ ಆಯಿತು. ಅಜ್ಞಾನರೂಪಮೇವಾಸ್ಯ ಪ್ರಪಂಚಸ್ಯ ವಿಚಾರಣೆ ವಕ್ತ್ಯನಾರೋಪಿತತ್ವಾಖ್ಯ ಮಹಿಮಾನಂ ತತಸ್ಫುಟಂ. ಹಿಂದೆ ಹೇಳಿದಂತಹ ಅಜ್ಞಾನದ ರೂಪ, ಅಜ್ಞಾನದ ಆಕಾರ, ಈ ಅಜ್ಞಾನದ ಆಕಾರವನ್ನು ನಾವು ವಿಚಾರಣೆ ಸರಿಯಾಗಿ ವಿಚಾರ ಮಾಡ್ತೇವೆ ಅಂತಂದರೆ ಅವಾಗೇನಾಗುತ್ತೆ, ಈ ಜಗತ್ತು ಅನಾರೋಪಿತ ಅಂತ ಸಿದ್ಧವಾಗುತ್ತೆ. ಯಾವ ಅಜ್ಞಾನದ ಆಕಾರ ಇದೆಯಲ್ಲ ಇದನ್ನು ನಾವು ಸರಿಯಾಗಿ ವಿಚಾರ ಮಾಡ್ತೇವೆ ಅಂತಂದರೆ ಈ ಜಗತ್ತು ಅನಾರೋಪಿತತ್ವಾಖ್ಯ, ಜಗತ್ತು ಇದು ಅನಾರೋಪಿತವಾದದ್ದು ಅಂದರೆ ಸತ್ಯ ಎಂಬತಕ್ಕಂತಹ ಈ ವಿಷಯ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಅಹಮಜ್ಞಃ ಎಂಬತಕ್ಕಂತಹ ಈ ಪ್ರತೀತಿ ಇದನ್ನು ನಾವು ವಿಚಾರ ಮಾಡಿದಾಗ ಏನಾಗುತ್ತೆ, ಈ ಜಗತ್ತು ಎಂಬತಕ್ಕಂಥದ್ದು ಅನಾರೋಪಿತವಾದದ್ದು ಅಜ್ಞಾನ ಕಲ್ಪಿತವಾದದ್ದಲ್ಲ ಎಂಬುದಾಗಿ ತಿಳಿದು ಬರುತ್ತೆ ಅಂತ. ಆರೋಪಿತ ಶುಕ್ತಿಯಲ್ಲಿ ರಜತ ಆರೋಪಿತ, ಯಾವುದು ಅಜ್ಞಾನ ಕಲ್ಪಿತವೋ ಅದು ಆರೋಪಿತ, ಯಾವುದು ಸತ್ಯವೋ ಅದು ಅನಾರೋಪಿತ. ಮಡಿಕೆ ಮಣ್ಣಿನಿಂದ ಮಡಿಕೆ, ಮಣ್ಣಿನಿಂದ ಮಡಿಕೆ, ಹಾಗಾದರೆ ಆ ಮಡಿಕೆ ಎಂಬತಕ್ಕಂಥದ್ದು ಅನಾರೋಪಿತ ಸತ್ಯವಾದದ್ದು ಅಂತ. ಯಾವುದು ಶುಕ್ತಿ ಎಂಬತಕ್ಕಂಥದ್ರಲ್ಲಿ ರಜತವು ಆರೋಪಿತ ಅಂತ ಹೇಳಿದರೆ ಅದು ಸರ್ಪದಲ್ಲಿ ಹಗ್ಗ ಆರೋಪಿತ ಅಂತ, ಅದು ಮಿಥ್ಯಾ ಅಂತ ಅರ್ಥ. ಆರೋಪಿತ ಅಂದರೆ ಮಿಥ್ಯ, ಅನಾರೋಪಿತ ಅಂದರೆ ಸತ್ಯ ಅಂತ ಅರ್ಥ. ಹಗ್ಗದಲ್ಲಿ ಸರ್ಪ ಆರೋಪಿತ. ಅಜ್ಞಾನ ಇದ್ದದ್ದು ಅದು ಆಕಾರದಿಂದ ತಿಳಿದು ಬರುತ್ತೆ. ಅದೇ ಜ್ಞಾನದ ಆಕಾರ ಅಂತ ಹೇಳ್ತೇವೆ. ಘಟಜ್ಞಾನದ ಆಕಾರ ಯಾವುದು? ಅಯಂಘಟಃ ಅಂತಕ್ಕಂಥ ಪ್ರತೀತಿ ಬರುತ್ತಲ್ಲ, ಇದು ಘಟಜ್ಞಾನದ ಆಕಾರ. ಏನು? ಅದೇ ಯಾವ ವಿಷಯವನ್ನು ಜ್ಞಾನ ವಿಷೀಕರಿಸ್ತಾ ಇದೆಯೋ ತದಾಕಾರ ಅಂತ ಹೇಳ್ತೇವೆ. ವಿಷಯವನ್ನೇ ಆಕಾರ ಅಂತ ಹೇಳೋದು ಇಂದ ಈ ಜ್ಞಾನಕ್ಕೆ ಘಟ ವಿಷಯ ಅಂತಾದರೆ ಅದು ಘಟಾಕಾರ ಜ್ಞಾನ, ಪಟ ವಿಷಯ ಅಂತಾದರೆ ಪಟಾಕಾರ ಜ್ಞಾನ ಅಂತ ಹೇಳ್ತೇವೆ. ಇದೇ ಆಕಾರ ಅಂತಂದರೆ ವಿಷಯ ಅಂತ ಅರ್ಥ.
ಅಂದರೆ ಅಜ್ಞಾನದ ಆಕಾರ. ಆ ಅಜ್ಞಾನ ಈಗ ಅಯಂಘಟ ಅಂತ, ಇದು ಜ್ಞಾನದ ಆಕಾರ. ಘಟವನ್ನು ವಿಷಯೀಕರಿಸ್ತಕ್ಕಂತಹ ಜ್ಞಾನ ಯಾವುದದು? ಘಟವನ್ನು ವಿಷಯೀಕರಿಸುವಂಥ ಜ್ಞಾನ ಯಾವುದು? ಯಾವುದು ಯಾವುದು? ಅಯಂಘಟ. ಅಯಂಘಟ ಎಂಬತಕ್ಕಂಥದ್ದು ಘಟವನ್ನು ವಿಷಯೀಕರಿಸ್ತಕ್ಕಂಥ ಜ್ಞಾನ. ಆಯಿತಾ? ಅಂದರೆ ಇದನ್ನೇ ಜ್ಞಾನಾಕಾರ ಅಂತ ಹೇಳೋದು. ಹಾಗೆ ಅಜ್ಞಾನವನ್ನು ವಿಷಯೀಕರಿಸ್ತಕ್ಕಂಥ ಜ್ಞಾನ, ಅಜ್ಞಾನವನ್ನು ವಿಷಯೀಕರಿಸ್ತಕ್ಕಂಥ ಜ್ಞಾನ ಇದೆಯಲ್ಲ, ಅದು ಅಜ್ಞಾನದ ಆಕಾರ. ಅಹಮಜ್ಞ. ಹೇಗೆ ಅಯಂಘಟ ಜ್ಞಾನ ಬರುತ್ತೋ, ಅದರಿಂದ ಘಟ ಇದೆ ಅಂತ ನಮಗೆ ತಿಳಿದು ಬರುತ್ತೋ, ಇದು ಘಟಾಕಾರ ಜ್ಞಾನವು. ಹಾಗೆ ಅಜ್ಞಾನ ಇದೆ ಅಂತ ತಿಳಿದು ಬರಬೇಕಾದ್ರೆ ಅಜ್ಞಾನದ ಜ್ಞಾನ ಬರಬೇಕು. ಅಜ್ಞಾನದ ಜ್ಞಾನ ಹೇಗೆ ಬರುತ್ತೆ? ಅಹಮಜ್ಞ ಅಂತ ಬರುತ್ತೆ. ಅಹಮಜ್ಞ ಎಂಬತಕ್ಕಂಥದ್ದು ಅಜ್ಞಾನಾಕಾರ ಜ್ಞಾನ. ಘಟಾಕಾರ ಜ್ಞಾನ ಅಯಂಘಟ ಜ್ಞಾನ, ಪಟಾಕಾರ ಜ್ಞಾನ ಅಯಂ ಪಟಾಜ್ಞಾನ. ಅಹಮಜ್ಞ ಎಂಬತಕ್ಕಂಥದ್ದು ಅಜ್ಞಾನಾಕಾರ ಜ್ಞಾನ. ಆಕಾರ ಶಬ್ದಕ್ಕೆ ವಿಷಯ ಅಂತಲೇ ಅರ್ಥ. ನಮ್ಮ ಸಿದ್ಧಾಂತ ಪ್ರಕಾರ ಆಕಾರ ಅಂದರೆ ವಿಷಯ ಅಂತ ಅರ್ಥ. ರೂಪ ಅಂದರು ಆಕಾರ ಅಂದರು, ರೂಪ ಆಕಾರ ತಾನೆ. ಅಂತ ಶಬ್ದ ಬೇರೆ ಹೇಳ್ತಾರೆ. ಆಕಾರ ಅಂತ ಹೇಳ್ತಾರೆ, ರೂಪ ಅಂತ. ಹಿಂದೆ ಹೇಳಿದ್ರೆ ಆಕಾರ ಅಂತ ಹೇಳಿದರು, ಈಗ ರೂಪ ಅಂತ ಹೇಳ್ತಾರೆ. ಎರಡು ಒಂದೇ ಅರ್ಥ, ವಿಷಯ ಅಂತ ಅರ್ಥ. ಅಜ್ಞಾನ ವಿಷಯಕ ಜ್ಞಾನ ಬಂದಿದೆ ಅಂತ ಹೇಗೆ ಹೇಳ್ತೀರಾ? ಅಜ್ಞಾನ ವಿಷಯಕ ಜ್ಞಾನ ಬಂದಿದೆ ಅಂತ ತಿಳಿಸುವಂಥ ಜ್ಞಾನ ಯಾವುದು? ಅಹಮಜ್ಞ ಅಂತ. ಅಹಮಜ್ಞ ಎಂಬತಕ್ಕಂತಹ ಈ ಪ್ರತೀತಿ ಅಜ್ಞಾನ ವಿಷಯಕವಾದ ಜ್ಞಾನ ಇದೆ ಅಂತ ತಿಳಿಸುತ್ತೆ. ಘಟಜ್ಞಾನ ಇದೆ ಅಂತ ತಿಳಿಸತಕ್ಕಂತಹ ಪ್ರತೀತಿ ಯಾವುದು? ಪುಸ್ತಕ ಇದೆ ಎಂಬತಕ್ಕಂತಹ ತಿಳಿಸುವಂತಹ ಪ್ರತೀತಿ ಯಾವುದು? ಇದೇ ಆಕಾರ. ಇದು ಪುಸ್ತಕಾಕಾರ ಜ್ಞಾನ. ಇದಂ ಪುಸ್ತಕಂ ಎಂಬತಕ್ಕಂಥದ್ದು ಪುಸ್ತಕಾಕಾರ ಜ್ಞಾನ. ಹಾಗೆ ಅಜ್ಞಾನಾಕಾರ ಜ್ಞಾನ, ಅಜ್ಞಾನಕ್ಕೊಂದು ಆಕಾರ ಕೊಡ್ತೇವೆ ಅಂತ ಅರ್ಥ ಅಲ್ಲ. ಅಜ್ಞಾನವು ವಿಷಯ, ಅಜ್ಞಾನ ವಿಷಯಕವಾದ ಜ್ಞಾನ. ಅದರ ಆಕಾರ ಏನು? ಅದು ಹೇಗೆ ಹೇಳ್ತೇವೆ, ವ್ಯವಹಾರ ಮಾಡ್ತೇವೆ? ಅಹಮಜ್ಞ ಅಂತ ವ್ಯವಹಾರ ಮಾಡ್ತೇವೆ. ಅದನ್ನೇ ಆಕಾರ ಅಂತ ಹೇಳುತ್ತೆ. ಅವರು ಆಕಾರ ಅಂತಂದರೆ ಸರಿಯಾಗಿ ವಿವರಣೆ ಮಾಡೋದೇ ಇಲ್ಲ. ಅವರು ಯಾವುದರಿಂದ ಯಾವುದು ಅಜ್ಞಾನ ನಿವೃತ್ತಿ ಆಗುತ್ತೋ ತದಾಕಾರ ಅಂತ ಹೇಳ್ತಾರೆ. ಯಾವುದರಿಂದ ಯಾವ ಅಜ್ಞಾನ ಎಂಬತಕ್ಕಂಥದ್ದು ನಿವೃತ್ತಿ ಆಗುತ್ತೋ ತದಾಕಾರ ಅಂತ ಅವ್ರು ಹೇಳಬೇಕು. ಅಜ್ಞಾನದ ಆಕಾರವನ್ನು ನಾವು ವಿಚಾರ ಮಾಡ್ತೇವೆ ಅಂತಂದರೆ ಈ ಜಗತ್ತು ಅಜ್ಞಾನ ಕಲ್ಪಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸತ್ಯ ಅಂತಲೇ ಆಗುತ್ತೆ. ತತಃ ಆದ್ದರಿಂದ ವಿಚಾರಣೆ ಸರಿಯಾಗಿ ವಿಮರ್ಶೆ ಮಾಡಿದಾಗ ಅಜ್ಞಾನ ರೂಪಂ ಏವ ನ ಜಾನಾಮಿ ಎಂಬತಕ್ಕಂತಹ ಅಜ್ಞಾನದ ಆಕಾರವೇ ಅಸ್ಯ ಈ ಪ್ರಪಂಚಕ್ಕೆ ಅನಾರೋಪಿತತ್ವಾಖ್ಯ ಮಹಿಮಾನಂ, ಇದು ಸತ್ಯಭೂತವಾದದ್ದು ಎಂಬತಕ್ಕಂಥ ಮಹಿಮೆಯನ್ನು ಸ್ಪಷ್ಟವಾಗಿ ವಕ್ತಿ ಹೇಳ್ತಾ ಇದೆ. ತತಃ ಆದ್ದರಿಂದ ವಿಚಾರಣೆ ಸರಿಯಾಗಿ ವಿಮರ್ಶೆ ಮಾಡಿದಾಗ ಅಜ್ಞಾನ ರೂಪಂ ಏವ ನ ಜಾನಾಮಿ ಎಂಬತಕ್ಕಂತಹ ಅಜ್ಞಾನದ ಆಕಾರವೇ ತಸ್ಯ ಪ್ರಪಂಚಸ್ಯ ಈ ಪ್ರಪಂಚಕ್ಕೆ ಅನಾರೋಪಿತತ್ವಾಖ್ಯ ಮಹಿಮಾನಂ, ಇದು ಸತ್ಯಭೂತವಾದದ್ದು ಎಂಬತಕ್ಕಂಥ ಮಹಿಮೆಯನ್ನು ಸ್ಪಷ್ಟವಾಗಿ ವಕ್ತಿ ಹೇಳುತ್ತದೆ. ತತಃ ತಸ್ಮಾತ್ ಕಾರಣಾತ್ ಅಂತರ್ಥ. ಆದ್ದರಿಂದ ಅಜ್ಞಾನ ರೂಪಂ ಯಾವುದು? ನ ಜಾನಾಮಿ ಇತಿ ಪ್ರತೀಯಮಾನ ಅಜ್ಞಾನ ಸ್ವರೂಪಂ. ನ ಜಾನಾಮಿ ಎಂಬತಕ್ಕಂತಹ ಈ ಅದನ್ನು ತಿಳಿಯಲ್ಲ ಅಂತ ಬಂದಿತ್ತು. ಹಾಗಾದ್ರೆ ಏನಾಯಿತು? ಅದಿದೆ ತಿಳಿದಿಲ್ಲ ಅಂತಾಯಿತು. ಅದಿದೆ ತಿಳಿದಿಲ್ಲ ಅಂತ ಹೇಳಿದಾಯ್ತು. ಅದೇನಾಯಿತು? ಸತ್ಯ ಅಂತಾಯಿತು. ಇದೇ ತಿಳಿದಿಲ್ಲ ಅಂತ ನ ಜಾನಾಮಿ ಅಂತ ಜ್ಞಾನ ಬರ್ತಾಯಿದೆ. ಅದರಿಂದಾಗಿ ಇದನ್ನು ವಿಚಾರ ಮಾಡಿದಾಗ ಆ ವಸ್ತು ಆರೋಪಿತ ಅಂತಾಗಲ್ಲ, ಆದರೆ ಜ್ಞಾನ ಇಲ್ಲ ಅಂತಾಯಿತು. ಜ್ಞಾನ ಇಲ್ಲ ಅಂತಂದರೆ ವಸ್ತು ಇದೆ ಅಂತಾಯಿತು. ಅದರಿಂದ ವಸ್ತುವೇ ಇಲ್ಲ ಅಂತಾಗಲ್ಲ. ಅದರಿಂದ ಈ ಪ್ರತೀತಿಯನ್ನು ಸರಿಯಾಗಿ ವಿಚಾರ ಮಾಡಿದಾಗ ಜಗತ್ತು ಸತ್ಯ ಅಂತ ಸಿದ್ಧವಾಗುತ್ತೆ. 10 ನಿಮಿಷ ಬಿಟ್ಟು